ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನಾವು ಇವತ್ತು 8/7/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಡಾರ್ಕ್ ಪ್ಯಾಟರ್ನ್ಸ್, ಅಂದ್ರೆ ಯಾವ ತರನಾಗಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಹಕರನ್ನ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ನೋಡ್ರಿ, ಈಗ ನಿಮ್ಮ ವೆಬ್ ಬ್ರೌಸರ್ ಅಲ್ಲಿ ಏನೋ ಯೂಸ್ ಮಾಡ್ತೀರಾ, ನಿಮ್ಗೊಂದು ಪಾಪಪ್ ಬರುತ್ತೆ, ನೀವು ಅದನ್ನ ತಗೋಬೇಕು ಅನ್ಕೊಂಡಿರಲ್ಲ, ಆದ್ರೂ ಏನ್ ಮಾಡ್ತಾರೆ ಅಂದ್ರೆ ಫೋರ್ಸ್ ಆಗಿ ಸೇಲ್ ಮಾಡ್ತಾರೆ. ಆ ಡಾರ್ಕ್ ಪ್ಯಾಟರ್ನ್ ಯಾವ ತರನಾಗಿರುತ್ತೆ, ಯಾವ ತರನಾಗಿ ಆನ್ಲೈನ್ ಅಲ್ಲಿ ಇದನ್ನ ಸೇಲ್ ಮಾಡ್ತಾರೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ವಾಟ್ ಮೆಜರ್ಸ್ ಹ್ಯಾವ್ ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಟೇಕನ್ ಟು ಅಡ್ರೆಸ್ ದ ವರ್ಲ್ಡ್ ವೈಡ್ ಸ್ಪ್ರೆಡ್ ಯೂಸ್ಡ್ ಡಿಸೆಪ್ಟಿವ್ ಪ್ರಾಕ್ಟಿಸಸ್. ಅಂದ್ರೆ ಡಿಸೆಪ್ಟಿವ್ ಪ್ರಾಕ್ಟಿಸಸ್ ಅಂದ್ರೆ ನೋಡ್ರಿ, ಇಲ್ಲಿ ಜನರಿಗೆ ಬೇಡ ಆಗಿದ್ರು ಕೂಡ ಯಾವ ತರನಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ, ಅದನ್ನ ನಾವೇನಂತ ಕರಿಬಹುದು ಅಂದ್ರೆ ASCI ಅಂತ ಕರಿಬಹುದಾಗಿದೆ. ಇವ್ರೇನ್ ಆಕ್ಷನ್ ಗಳನ್ನ ತೆಗೆದುಕೊಂಡಿದ್ದಾರೆ. ಹೌ ಆರ್ ದ ಗ್ಲೋಬಲ್ ರೆಗ್ಯುಲೇಟರ್ಸ್ ಆರ್ ಲುಕಿಂಗ್ ಅಟ್ ದ ಇಶ್ಯೂ, ಅಂದ್ರೆ ಜಾಗತಿಕವಾಗಿ ನಿಯಂತ್ರಣ ಮಾಡೋರು ಈ ಸಮಸ್ಯೆಗೆ ಯಾವ ತರನಾಗಿ ತಮ್ಮ ವ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಈ ವಿವಾದವನ್ನ ಯಾವ ತರನಾಗಿ ನೋಡ್ತಿದ್ದಾರೆ. ವಾಟ್ ಆರ್ ದ ಸಮ್ ಕಾಮನ್ಲಿ ಯೂಸ್ಡ್ ಡಾರ್ಕ್ ಪ್ಯಾಟರ್ನ್ಸ್ ಇನ್ ದ ಈ ಮಾರ್ಕೆಟ್. ಅಂದ್ರೆ ನೋಡ್ರಿ, ಈಗ ಈ ಮಾರ್ಕೆಟ್ ಏನಿದೆ, ಈ ಮಾರುಕಟ್ಟೆಯಲ್ಲಿ ಕಾಮನ್ ಆಗಿ ಕಂಡು ಬರುವಂತ ಕೆಲವೊಂದಿಷ್ಟು ಡಾರ್ಕ್ ಪ್ಯಾಟರ್ನ್ಸ್ ಏನ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಇತ್ತೀಚೆಗೆ ನೋಡ್ರಿ, ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ಏನಪ್ಪ ಅಂದ್ರೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾದವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಜಾಯಿಂಟ್ ಸಮಾಲೋಚನೆಯನ್ನ ಮಾಡಿದ್ರು, ಅಂದ್ರೆ ಜಂಟಿ ಸಮಾಲೋಚನೆಯನ್ನ ಮಾಡಿದ್ರು. ಅಂದ್ರೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಜಂಟಿ ಸಮಾಲೋಚನೆಯನ್ನ ಮಾಡಿ ಯಾವ ತರನಾಗಿ ನಾವು ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಕಮ್ಮಿ ಮಾಡ್ಬೇಕಂತ ಡಿಸ್ಕಷನ್ ಅನ್ನ ಮಾಡಿದ್ರು. ಸೊ ನೋಡ್ರಿ, ಅಲ್ಲಿ ಏನಾಯ್ತಪ್ಪ ಅಂದ್ರೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾದವರು ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಇವರು ಕೂಡ ಒಂದು ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ. ಯಾವ ತರನಾಗಿ ನೀವೇನಪ್ಪ ಅಂದ್ರೆ ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಬಿಡಬಾರ್ದು, ಅದ್ರ ವಿರುದ್ಧವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತೆ ಡಾರ್ಕ್ ಪ್ಯಾಟರ್ನ್ಸ್ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಂದ್ರೆ ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಹಾಗಾದ್ರೆ ಡಾರ್ಕ್ ಪ್ಯಾಟರ್ನ್ಸ್ ಏನಂದ್ರೆ ನೋಡ್ರಿ, ಹ್ಯಾರಿ ಬ್ರಿಂಗೋಲ್ ಅನ್ನೋರು ಏನಪ್ಪ ಅಂದ್ರೆ ಒಬ್ರು ಯೂಸರ್ ರಿಸರ್ಚರ್. ಇವ್ರೇನಂದ್ರೆ UK ದಲ್ಲಿ ರಿಸರ್ಚ್ ಅನ್ನ ಮಾಡ್ತಾರೆ. ಇವ್ರೇನಪ್ಪ ಅಂದ್ರೆ ಈ ಫ್ರೇಸ್ ಅನ್ನ ಯೂಸ್ ಮಾಡಿದ್ದಾರೆ, ಅಂದ್ರೆ ಡಾರ್ಕ್ ಪ್ಯಾಟರ್ನ್ ಅನ್ನೋ ಒಂದು ಫ್ರೇಸ್ ಅನ್ನ ಯೂಸ್ ಮಾಡಿದ್ದಾರೆ. ಇದನ್ನ ನೋಡ್ರಿ 2010ರಲ್ಲಿ ಅವ್ರು ಹೇಳ್ತಾರೆ. ಸೊ ಇದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ತಂತ್ರಗಾರಿಕೆನ ಯೂಸ್ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲೈಂಟ್ಸ್ ಅನ್ನ ಟ್ರಿಕ್ ಮಾಡ್ತಾರೆ. ಅಂದ್ರೆ ನೋಡ್ರಿ, ನಿಮಗೆ ಅದು ಉದ್ದೇಶ ಇರಲ್ಲ, ಆ ವಸ್ತುಗಳನ್ನ ತೆಗೆದುಕೊಳ್ಬೇಕಂತ ಉದ್ದೇಶ ಇರಲ್ಲ, ಆದ್ರೂ ಕೂಡ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡಿ ಆ ಒಂದು ವಸ್ತುವನ್ನ ತೆಗೆದುಕೊಳ್ಳೋಂಗ್ ಮಾಡ್ತಾರೆ. ಅದನ್ನ ಇವ್ರು ಏನಂತ ಕರೀತಾರೆ ಅಂದ್ರೆ ಡಾರ್ಕ್ ಪ್ಯಾಟರ್ನ್ ಅಂತ ಕರೀತಾರೆ. ಸೊ ಇಲ್ಲಿ ಡಾರ್ಕ್ ಪ್ಯಾಟರ್ನ್ ಅಂದ್ರೆ ಒಂದು ಡಿಸೈನ್ ಇರ್ಬೋದು ಅಥವಾ ಒಂದು ಇಂಟರ್ಫೆರೆನ್ಸ್ ಟೆಕ್ನಿಕ್ ಇರ್ಬೋದು. ಇಂಟರ್ಫೆರೆನ್ಸ್ ಅಂದ್ರೆ ಒಂದಕ್ಕೊಂದು ಮಧ್ಯೆ ಏನಪ್ಪಾ ಅಂದ್ರೆ ಏನು ಸಂಬಂಧವನ್ನು ಕೊಡುತ್ತಲ್ಲ ಆ ಟೆಕ್ನಿಕ್ ಇರ್ಬೋದು. ಅದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಇಂಟೆನ್ಷನಲಿ ಮಾಡಿರ್ತಾರೆ, ಅಂದ್ರೆ ಅವರು ವಿವೇಚನೆಯಿಂದಾನೇ ಮಾಡಿರ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ಯೂಸರ್ಸ್ ಏನಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಚಾಯ್ಸ್ ಬಿಟ್ಟು ಇವ್ರೇನು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ರಲ್ಲ ಆ ಮಾರ್ಕೆಟಿಂಗ್ ವಸ್ತುವನ್ನ ಖರೀದಿ ಮಾಡೋದಕ್ಕೋಸ್ಕರ ನೋಡ್ರಿ ಇದನ್ನ ಇಂಟೆನ್ಸಿವ್ಲಿ ಮಾಡಿರ್ತಾರೆ. ಅಂದ್ರೆ ಇಂಟೆನ್ಷನಲಿ ಯಾಕೆ ಮಾಡಿರ್ತಾರೆ ಅಂದ್ರೆ ಈಗ ಗ್ರಾಹಕರ ಮನಸ್ಸು ಬೇರೆ ಕಡೆಗೆ ಸೆಳೆಯಲ್ದಂಗೆ ಅದೇ ವಸ್ತು ತೆಗೆದುಕೊಳ್ಳಂಗೆ ಅದನ್ನ ಮಾಡಿರ್ತಾರೆ. ಆಮೇಲೆ ನೋಡ್ರಿ, ಗ್ರಾಹಕರಿಗಿರುವಂತ ಚಾಯ್ಸ್ ಕೂಡ ಕಮ್ಮಿ ಆಗ್ಬೇಕು. ಜೊತೆಗೆ ಇದೇನಾಗಿರ್ಬೇಕಪ್ಪ ಅಂದ್ರೆ ಗ್ರಾಹಕರು ಬೇರೆ ವಸ್ತು ಖರೀದಿ ಮಾಡದಾರಂಗೆ ನೋಡ್ಕೊಳ್ಬೇಕು. ಈ ಒಂದು ಡಿಸೆಪ್ಟಿವ್ ಪ್ರಾಕ್ಟೀಸ್ ಅನ್ನ ನೋಡ್ರಿ ಬಹಳಷ್ಟು ಜನ ಯೂಸ್ ಮಾಡ್ತಾರೆ, ಅಂದ್ರೆ ಬಹಳಷ್ಟು ಕಂಪನೀಸ್ ಯೂಸ್ ಮಾಡ್ತಾರೆ. ಇದ್ರ ಲಾಭ ಯಾರಿಗಾಗತ್ತಪ್ಪ ಅಂದ್ರೆ ಕಂಪನೀಸ್ಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ, ಬದಲಾಗಿ ಗ್ರಾಹಕರಿಗೆ ಆಗಲ್ಲ. ಅಂದ್ರೆ ನೋಡ್ರಿ, ನೀವೇನೋ ಒಂದು ವಸ್ತುವನ್ನ ತೆಗೆದುಕೊಳ್ಳಕ್ ಹೋಗಿರ್ತೀರಾ, ಬಟ್ ಅಲ್ಲಿ ನಿಮ್ದು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ವಸ್ತುವನ್ನ ತೆಗೆದುಕೊಳ್ಳದೆ ಇರೋಂಗೆ ಒಂದು ತಂತ್ರಗಾರಿಕೆನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲೇ ತೆಗೆದುಕೊಂಡ್ರೆ ನಿಮ್ಗೆ ಅದು ಇಂಟ್ರೆಸ್ಟ್ ಇರಲ್ಲ, ಬಟ್ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ತೆಗೆದುಕೊಳ್ಬೇಕು. ಆ ತರನಾಗಿ ನಿಮ್ಗೆ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಆ ವಸ್ತುಗಳನ್ನ ತೆಗೆದುಕೊಳ್ಬೇಕು ಹಾಗೆ ಮಾಡ್ತಾರೆ. ಅದನ್ನ ನಾವು ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಡಾರ್ಕ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ಉದಾಹರಣೆ ಕೊಡಬಹುದು ಅಂದ್ರೆ ಯಾವ ತರನಾಗಿ ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆಯನ್ನ ಕೊಡಬಹುದಾದ್ರೆ ಒಂದೇನಪ್ಪ ಅಂದ್ರೆ ಸ್ನೀಕ್ ಇನ್ ಟು ದ ಬಾಸ್ಕೆಟ್ ಅಂತ ಒಂದು ಇದು ಇದೆ. ಸೊ ನೋಡ್ರಿ, ಇದು ಸ್ನೀಕ್ ಇನ್ ಟು ದ ಬಾಸ್ಕೆಟ್ ಟೆಕ್ನಿಕ್ ಅನ್ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಇ ಕಾಮರ್ಸ್ ವೆಬ್ಸೈಟ್, ಅಂದ್ರೆ ಈಗ ಅಮೆಜಾನ್ ಫ್ಲಿಪ್ಕಾರ್ಟ್ ಏನಿದೆಯಲ್ಲ ಆ ತರದ ಇ ಕಾಮರ್ಸ್ ವೆಬ್ಸೈಟ್ ಅವರು ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಯೂಸರ್ಸ್ ಏನಪ್ಪ ಅಂದ್ರೆ ಅವ್ರ ಐಟಮ್ಸ್ ಅನ್ನ ಆಡ್ ಮಾಡಿರ್ತಾರೆ ಶಾಪಿಂಗ್ ಕಾರ್ಟಿಗೆ. ಅಂದ್ರೆ ನೀವು ಮುಂಚೆ ನೋಡ್ರಿ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ಕಾರ್ಟಿಗೆ ಆಡ್ ಮಾಡಬಹುದು. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಒಂದು ಡಾರ್ಕ್ ಪ್ಯಾಟರ್ನ್ ಅನ್ನ ಎಂಪ್ಲಾಯ್ ಮಾಡಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಆ ಕಾರ್ಟಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಐಟಮ್ಸ್, ಅಂದ್ರೆ ನೀವು ಆಡ್ ಮಾಡದೇ ಇರುವಂತ ಐಟಮ್ಸ್ ಅನ್ನು ಕೂಡ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಯಾರು ಗ್ರಾಹಕರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ತರ ಕನ್ಫ್ಯೂಷನ್ಸ್ ಆಗುತ್ತೆ. ಅವರು ತೆಗೆದುಕೊಂಡಿರೋ ವಸ್ತುಗಳೇ ಬೇರೆ ಇರುತ್ತೆ, ಬಟ್ ಅಲ್ಲೇನಾಗುತ್ತೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಐಟಮ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ ಕಾರ್ಟಿಗೆ. ಸೊ ನೋಡ್ರಿ, ನಾನು ಕಾರ್ಟಿಗೆ ಏನಪ್ಪ ಅಂದ್ರೆ ಒಂದ್ ಶೂನ ಆಡ್ ಮಾಡಿದ್ರೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ರಿಲೇಟೆಡ್ ಇರುವಂತ 3-4 ಪ್ರಾಡಕ್ಟ್ ಅನ್ನ ಆಟೋಮೆಟಿಕ್ ಆಗಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆಡ್ ಮಾಡ್ತಾರೆ. ಸೊ ನಾನು ಯಾವಾಗ ಫೈನಲಿ ಇದನ್ನ ಏನಪ್ಪಾ ಅಂದ್ರೆ ಬೈ ಆಪ್ಷನ್ ಅನ್ನ ಹೊಡೆದಾಗ ನೋಡ್ರಿ ಈ ಶೂ ಜೊತೆಗೆ ಅದು ಅಡಿಷನಲ್ ಐಟಮ್ಸ್ ಕೂಡ ಬರುತ್ತೆ.
ಇದರಿಂದ ಲಾಸ್ ಯಾರಿಗಾಗುತ್ತೆ ಅಂದ್ರೆ ಗ್ರಾಹಕರಿಗೆ ಲಾಸ್ ಆಗುತ್ತೆ ಹೊರತಾಗಿ ಕಂಪನೀಸ್ ಗಳಿಗೆ ಲಾಸ್ ಆಗಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಗ್ರಾಹಕರ ಒಂದು ಕನ್ಸೆಂಟ್ ಏನು ಅಥವಾ ಅವರ ಒಪ್ಪಿಗೆ ಏನಿರುತ್ತೆ ಅಂದ್ರೆ ನೋಡ್ರಿ ಯಾವುದೇ ಒಬ್ಬ ಗ್ರಾಹಕ ಏನೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವನಿಗೆ ಅದು ಸಂಪೂರ್ಣವಾಗಿ ಒಪ್ಪಿಗೆ ಇದ್ದಾಗ ಮಾತ್ರ ಪರ್ಚೇಸ್ ಮಾಡಬಹುದು. ಈ ತರದ ಒಪ್ಪಿಗೆ ಇಲ್ದೇನೆ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಪರ್ಮಿಷನ್ಸ್ ಇಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಅಡಿಷನಲ್ ವಸ್ತುಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಗ್ರಾಹಕರು ಏನ್ ತೆಗೆದುಕೊಳ್ಬೇಕಂತಿರ್ತಾರೆ ಅಂದ್ರೆ 1 ಪೇರ್ ಶೂ ತೆಗೆದುಕೊಳ್ಳೋ ಬದಲು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಐಟಮ್ಸ್ ಕೂಡ ತೆಗೆದುಕೊಳ್ತಾರೆ. ಇದೇನಾಗುತ್ತೆ ಅಂದ್ರೆ ಅಡಿಷನಲ್ ಬರ್ಡನ್ ಆಗುತ್ತೆ, ಯಾರಿಗೆ? ಗ್ರಾಹಕರಿಗೆ ಅಡಿಷನಲ್ ಬರ್ಡನ್ ಆಗುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಕಂಪನಿ ಸೇಲ್ ಏನೋ ಇನ್ಕ್ರೀಸ್ ಆಗುತ್ತೆ, ಆದ್ರೆ ಗ್ರಾಹಕರ ಸ್ವಾಯತ್ತತೆ ಏನಿರುತ್ತಲ್ಲ ಆ ಸ್ವಾಯತ್ತತೆ ಕಮ್ಮಿ ಆಗುತ್ತೆ, ಜೊತೆಗೆ ಅವರು ನಿರ್ಧಾರ ಮಾಡುವಂತ ಕೆಪಾಸಿಟಿನೂ ಕೂಡ ಕಮ್ಮಿ ಆಗುತ್ತೆ. ಅದೇ ತರ ನೋಡ್ರಿ ಬಹಳಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಅವರ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಅಂದ್ರೆ ಈಗ ಏನೋ ನಾವು ಬ್ರೌಸರ್ ಯೂಸ್ ಮಾಡ್ತಿರ್ತೀವಿ, ಅಲ್ಲೊಂದು ಪಾಪ್ಅಪ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನೋಡ್ರಿ ಅಲ್ಲಿ ನಮ್ಗೆ ಏನಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಅದನ್ನ ಡಿಕ್ಲೈನ್ ಮಾಡಕ್ ಹೋದ್ರು ಕೂಡ ಏನಪ್ಪಾ ಅಂದ್ರೆ ಅದು ಬಹಳಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಅಂದ್ರೆ ಆ ಒಂದು ಎಲ್ಲಿ ಡಿಕ್ಲೈನ್ ಇದೆ ಅನ್ನೋ ಒಂದು ಆಪ್ಷನ್ ಅನ್ನು ಹುಡ್ಕೋದೆ ನಮ್ಗೆ ಏನಪ್ಪಾ ಅಂದ್ರೆ ಡಿಫಿಕಲ್ಟ್ ಆಗುತ್ತೆ. ಅಂದ್ರೆ ನಿಮಗೆ ನೋಡ್ರಿ ಕಾಣಿಸೋದೇ ಇಲ್ಲ. ಈಗ ಒಂದೇನೋ ಪಾಪ್ಅಪ್ ಬರುತ್ತೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಮೇಲೆ, ಅಲ್ಲಿ ಎಕ್ಸೆಪ್ಟ್ ಅನ್ನೋ ಒಂದು ಟರ್ಮ್ ಇರುತ್ತೆ, ಇನ್ನೊಂದು ರಿಜೆಕ್ಟ್ ಅಂತ ಟರ್ಮ್ ಇರುತ್ತೆ. ಆ ರಿಜೆಕ್ಟ್ ಟರ್ಮ್ ಹುಡ್ಕೋದೆ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಈ ತರನಂತ ಸಂದರ್ಭಗಳನ್ನ ನಿಮಗೆ ಕ್ರಿಯೇಟ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಎಕ್ಸೆಪ್ಟ್ ಅನ್ನೋ ಒಂದು ಬಟನ್ ಅನ್ನು ನೀವು ಹೊಡಿಲೇಬೇಕು. ಯಾಕಂದ್ರೆ ನೋಡ್ರಿ ರಿಜೆಕ್ಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಕಂಪ್ಲೀಟ್ ಆ ಪಾಪ್ಅಪ್ ರಿಜೆಕ್ಟ್ ಆಗುತ್ತೆ. ಆದ್ರೆ ಆ ರಿಜೆಕ್ಟ್ ಅನ್ನ ಲೊಕೇಟ್ ಮಾಡೋದಲ್ಲಿ ನಿಮಗೆ ಕಷ್ಟಕರವಾಗಿ ಮಾಡಿರ್ತಾರೆ. ಇದರಿಂದ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸೆಪ್ಟ್ ಬಟನ್ ಅನ್ನ ಕೊಡ್ತಾರೆ. ಇದೇ ತರನಾಗ ಏನ್ ಮಾಡ್ತಾರೆ ಅಂದ್ರೆ ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಹಕರ ಒಂದು ಪರ್ಸನಲ್ ಮಾಹಿತಿ ಏನಿದೆಯಲ್ಲ ಅದನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಕ್ವೈರ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಗ್ರಾಹಕರಿಗೆ ಏನ್ ನೀಡ್ ಇದೆ ಅನ್ನೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅನಾಲಿಸಿಸ್ ಮಾಡಿ ಅದನ್ನ ಅವರಿಗೆ ಬ್ರೌಸರ್ ಮೇಲೆ ಕೊಡ್ತಾ ಹೋಗ್ತಾರೆ. ಈ ತರದ ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನೋಡ್ರಿ ಗ್ರಾಹಕರ ಒಂದು ಹಕ್ಕುಗಳೇನಿದೆ ಆ ಗ್ರಾಹಕರ ಹತ್ತಿಗೆ ಏನಾಗತ್ತಪ್ಪ ಅಂದ್ರೆ ಉಲ್ಲಂಘನೆಗಳಾಗುತ್ತೆ. ಜೊತೆಗೇನು ಪಾರದರ್ಶಕವಾಗಿ ಸೇವೆಗಳನ್ನ ಒದಗಿಸ್ಬೇಕಲ್ಲ ಆ ಪಾರದರ್ಶಕವಾಗಿ ಕೂಡ ಏನಪ್ಪ ಅಂದ್ರೆ ಸೇವೆಗಳನ್ನ ಒದಗಿಸಕ್ ಆಗ್ತಾ ಇಲ್ಲ. ಇದ್ರ ಜೊತೆಗೆ ನೋಡ್ರಿ ಈಗೇನ್ ಬ್ರೌಸಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಕೂಡ ಏನಂದ್ರೆ ಕಂಪ್ನೀಸ್ ಡಾಮಿನೇಟ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಏನ್ ಬೇಕು ಏನ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಏನಪ್ಪ ಅಂದ್ರೆ ನಿಮ್ಮ ಒಂದು ಸ್ವಾಯತ್ತತೆ ಇರಲ್ಲ, ಬದಲಾಗಿ ಕಂಪ್ನೀಸ್ ಏನ್ ಪ್ರಮೋಟ್ ಮಾಡ್ತಾರಲ್ಲ ಆ ವಸ್ತುಗಳನ್ನ ನೀವು ಜಾಸ್ತಿ ಪರ್ಚೇಸ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಈ ಡಾರ್ಕ್ ಪ್ಯಾಟರ್ನ್ಸ್ ಅಲ್ಲಿ ಇರುವಂತ ವಿಧಗಳು ಯಾವ್ದು ಅಂತ ನೋಡೋದಾದ್ರೆ ನೋಡ್ರಿ ಇಲ್ಲಿ ಬಿಸ್ನೆಸಸ್ ಏನಿದೆ ಈ ವ್ಯಾಪಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ತಂತ್ರಗಾರಿಕೆನ ಯೂಸ್ ತಂತ್ರಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇಲ್ಲೇನಾಗುತ್ತೆ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿರುತ್ತಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ನೋಡ್ರಿ ಕಾಮನ್ ಪ್ರಾಕ್ಟೀಸಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅರ್ಜೆನ್ಸಿ ಮತ್ತೆ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ ನೀವು ಏನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಓನ್ಲಿ 1 ಲೆಫ್ಟ್ 2 ಲೆಫ್ಟ್ 3 ಲೆಫ್ಟ್ ಅಥವಾ 10 ಲೆಫ್ಟ್ ಈ ತರದ ಅರ್ಜೆನ್ಸಿನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಇದರಿಂದ ನೀವೇನಪ್ಪ ಅಂದ್ರೆ ಆ ಒಂದು ಪ್ರಾಡಕ್ಟ್ ಅನ್ನ ನೀವು ಇಂಟೆನ್ಸ್ಲಿ ತಗೊಳ್ಳೇಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನೋ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತಿದ್ರೆ ಓನ್ಲಿ 1 ಲೆಫ್ಟ್ ಅಂದಾಗ ನೀವೇನ್ ಮಾಡ್ತೀರ ಅಂದ್ರೆ ಆಟೋಮೆಟಿಕ್ಲಿ ಅದನ್ನೇನ್ ಮಾಡ್ತೀರ ಅಂದ್ರೆ ಪರ್ಚೇಸ್ ಮಾಡ್ತೀರಾ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಪ್ರಾಡಕ್ಟ್ ಅವರಲ್ಲಿ ಇನಫ್ ಇದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಜನರಿಗೆ ಒಂದು ಏನಂದ್ರೆ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡೋದು, ಅಂದ್ರೆ ಅದು ತುಂಬಾ ಕಮ್ಮಿ ಇದೆ ಅಂತ ಕ್ರಿಯೇಟ್ ಮಾಡೋದು. ಇದರಿಂದ ಏನಂದ್ರೆ ಅರ್ಜೆಂಟ್ ಆಗಿ ಅವರು ತೆಗೆದುಕೊಳ್ಬೇಕು ಆ ತರದ ಒಂದು ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಇನ್ನೊಂದು ಟೆಕ್ನಿಕ್ ಯಾವ್ದಪ್ಪ ಅಂದ್ರೆ ಕನ್ಫರ್ಮ್ ಸೇಮಿಂಗ್ ಅಂತ. ಏನ್ ಕನ್ಫರ್ಮ್ ಸೇಮಿಂಗ್ ಅಂದ್ರೆ ಈಗ ನೋಡ್ರಿ ಒಬ್ಬ ಕನ್ಸ್ಯೂಮರ್ ಏನಪ್ಪ ಅಂದ್ರೆ ಯಾವುದೇ ಒಂದು ವಸ್ತುನ ಕಾರ್ಟಿಗೆ ಹಾಕಿರ್ತಾನೆ, ಅದನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಅವ್ನಿಗೆ ಏನ್ ಮಾಡೋದಪ್ಪ ಅಂದ್ರೆ ಕ್ರಿಟಿಸೈಸ್ ಮಾಡ್ತಾ ಹೋಗೋದು. ನೀವ್ ಯಾಕೆ ತೆಗೆದುಕೊಳ್ಳಿಲ್ಲ, ಅವ್ರಿಗೆ ನಾವೇನ್ ಮಾಡೋದಂದ್ರೆ ಕ್ರಿಟಿಸಿಸಮ್ ಮಾಡ್ತಾ ಹೋಗೋದು. ಇದರಿಂದ ಅಲ್ಲೇನಾಗತ್ತಂದ್ರೆ ಅವನು ಸೈನ್ ಅಪ್ ಮಾಡಿ ಆ ಪ್ರಾಡಕ್ಟ್ ಅನ್ನ ಅಥವಾ ಆ ಸರ್ವಿಸ್ ಅನ್ನ ತೆಗೆದುಕೊಳ್ಬೇಕು. ಅಂದ್ರೆ ಈಗ ನಾನು ನೋಡ್ರಿ ಯಾವುದೋ ಒಂದು ಸೇವೆ ತೆಗೆದುಕೊಳ್ಳಕ್ ಹೋಗಿರ್ತೀನಿ, ಆ ಸೇವೆಯನ್ನ ನಾನು ಕ್ಲಿಕ್ ಮಾಡಿರ್ತೀನಿ ಬಟ್ ಪರ್ಚೇಸ್ ಅನ್ನ ಮಾಡಿರಲ್ಲ. ಆ ಪರ್ಚೇಸ್ ಮಾಡದಿರೋದಕ್ಕೆ ನನ್ಗೇನ್ ಮಾಡೋದಂದ್ರೆ ಕ್ರಿಟಿಸೈಸ್ ಮಾಡೋದು. ಆ ಕ್ರಿಟಿಸಿಸಮ್ ಇಂದ ನಾನೇನಂದ್ರೆ ಆ ಸೇವೆಯನ್ನ ಫೋರ್ಸ್ಲಿ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಏನಂತ ಕರೀತಾರೆ ಅಂದ್ರೆ ಕನ್ಫರ್ಮ್ ಸೇಮಿಂಗ್ ಅಂತ ಕರೀತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಅಡ್ವರ್ಟೈಸ್ ಮಾಡೋದು ಅಥವಾ ಒಂದು ಸರ್ವಿಸ್ ಅನ್ನ ಅಡ್ವರ್ಟೈಸ್ ಮಾಡೋದು. ಅಂದ್ರೆ ನಿಮ್ಗೆ ಆಡ್ ಅಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಬೇರೆನೆ ಪ್ರಾಡಕ್ಟ್ ಬೇರೆನೆ ಸರ್ವಿಸ್ ಕೊಟ್ಟಿರ್ತಾರೆ, ಬಟ್ ನಿಮಗೆ ಡೆಲಿವರಿ ಕೊಟ್ಟಾಗ ಅಂದ್ರೆ ನಿಮಗೆ ಹೋಮ್ ಡೆಲಿವರಿಗೆ ಅಥವಾ ಡೆಲಿವರಿ ಕೊಟ್ಟಾಗ ನೋಡ್ರಿ ಆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಕ್ವಾಲಿಟಿ ಏನಿರುತ್ತಲ್ಲ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ತೋರಿಸೋದೊಂದು ಕೊಡೋದೊಂದು ಮಾಡ್ತಾರೆ. ಇದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಬೇಟ್ ಅಂಡ್ ಸ್ವಿಚ್ ಟೆಕ್ನಿಕ್ ಅಂತ ಕರೀತಾರೆ. ಅಂದ್ರೆ ನೋಡ್ರಿ ನೀವು ಆನ್ಲೈನ್ ಏನೇ ಪರ್ಚೇಸ್ ಮಾಡಕ್ ಹೋದಕ್ಕೆ ನಿಮ್ಗೆ ಅಲ್ಲಿ ತೋರಿಸುವಂತ ವಸ್ತುನೇ ಬೇರೆ ಇರುತ್ತೆ, ಬಟ್ ಆಕ್ಚುಲಿ ನಿಮ್ಮ ಹೋಮ್ ಡೆಲಿವರಿ ಅಥವಾ ಮನೆಗೆ ಅದನ್ನ ಡೆಲಿವರಿ ಮಾಡಿದಾಗ ಬರುವಂತ ವಸ್ತುನೇ ಬೇರೆ ಇರುತ್ತೆ. ಅದಕ್ಕಿಂತ ಕಮ್ಮಿ ಕ್ವಾಲಿಟಿ ಇದೆ ಏನ್ ಮಾಡ್ತಾರೆ ಅಂದ್ರೆ ವಸ್ತುಗಳನ್ನ ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಟೆಕ್ನಿಕ್ ಯಾವ್ದಪ್ಪ ಅಂದ್ರೆ ಹಿಡನ್ ಕಾಸ್ಟ್. ಅಂದ್ರೆ ಈಗ ನೋಡ್ರಿ ಬಿಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಡಿಷನಲ್ ಕಾಸ್ಟ್ ಅನ್ನ ಹಾಕ್ತಾ ಹೋಗ್ತಾರೆ. ನಿಮಗೆ ತೋರಿಸಿದಾಗ ಏನಂದ್ರೆ ಕೇವಲ 199 rupees ಅಂತ ಹಾಕಿರ್ತಾರೆ, ಬಟ್ ನೀವು ಪರ್ಚೇಸ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ 200 rupees ಸರ್ವಿಸ್ ಚಾರ್ಜ್ ಹಾಕ್ತಾರೆ. ಸೊ ಟೋಟಲ್ ಪ್ರಾಡಕ್ಟ್ ಚಾರ್ಜ್ ಎಷ್ಟಾಗತ್ತಪ್ಪ ಅಂದ್ರೆ 199 ಪ್ಲಸ್
200 ಮಾಡಿದ್ರೆ 399 ಅಂದ್ರೆ 400 rupees ನೀವು ಫೋರ್ಸ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಈ ತರದ ಹಿಡನ್ ಚಾರ್ಜಸ್ ಅನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ತಾರೆ. ಅವಾಗ ಏನಪ್ಪಾ ಅಂದ್ರೆ ಕನ್ಸ್ಯೂಮರ್ಸ್ಗೆ ಅದು ಗೊತ್ತಾಗಲ್ಲ. ಜೊತೆಗೆ ನೋಡ್ರಿ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಡಿಸ್ಗೈಸ್ಡ್ ಅಡ್ವರ್ಟೈಸ್ಮೆಂಟ್. ಡಿಸ್ಗೈಸ್ಡ್ ಅಂದ್ರೆ ನೋಡ್ರಿ, ಈಗ ಒಂದು ನ್ಯೂಸ್ ಅಂತ ನೀವು ಕ್ಲಿಕ್ ಮಾಡಕ್ ಹೋಗ್ತೀರಾ, ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಆಡ್ ಇರುತ್ತೆ. ಆ ತರನಾಗಿ ಅಲ್ಲಿ ಏನ್ ಮಾಡಿ ಅಂದ್ರೆ ಮರೆಮಾಚಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಗೈಸ್ಡ್ ಅಂತ ಕರಿತೀವಿ. ಡಿಸ್ಗೈಸ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಮರೆಮಾಚೋದು ಅಂತ ಹೇಳ್ತಾರೆ. ಮರೆಮಾಚಿ ಏನ್ ಮಾಡೋದಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ನಾವೇನ್ ಮಾಡೋದಂದ್ರೆ ಅಡ್ವರ್ಟೈಸ್ ಮಾಡ್ತಾ ಹೋಗೋದು. ಅದು ನಿಮಗೆ ಯಾವ ತರನಾಗಿ ಕಾಣುತ್ತೆ ಅಂದ್ರೆ ನ್ಯೂಸ್ ಟೈಪ್ ಕಾಣುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್ ಓಪನ್ ಆಗುತ್ತೆ. ಈ ತರದ ಪ್ಯಾಟರ್ನ್ಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರು ಗ್ರಾಹಕರು ಇದಾರಲ್ಲ ಅವರ ಆಯ್ಕೆಗಳನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಅವರ ಹಕ್ಕುಗಳನ್ನು ಕೂಡ ಉಲ್ಲಂಘನೆಯನ್ನ ಮಾಡ್ತಾರೆ. ಸೊ ನೋಡ್ರಿ ಅವ್ರಿಗೇನ್ ಹಕ್ಕುಗಳಿದೆ ಅಂದ್ರೆ ಎಸ್ಪೆಷಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ನೋಡ್ರಿ, ರೈಟ್ ಟು ಬಿ ವೆಲ್ ಇನ್ಫಾರ್ಮ್ಡ್ ಅಂದ್ರೆ ಅವರಿಗೆ ಮುಂಚೆನೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಒಳ್ಳೆಯ ಮಾಹಿತಿಯನ್ನ ನೀವು ಕೊಡಬೇಕಂತ ಒಂದು ಹಕ್ಕನ್ನ ಕೊಟ್ಟಿದ್ದಾರೆ, ಗ್ರಾಹಕರ ಹಕ್ಕನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಹಕ್ಕನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಉಲ್ಲಂಘನೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಡಾರ್ಕ್ ಪ್ಯಾಟರ್ನ್ಸ್ ಏನಪ್ಪಾ ಅಂದ್ರೆ ಇಲ್ಲಿಗಲ್ ಆಗಿದಾವಂದ್ರೆ ಬಹಳಷ್ಟು ಜನ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಡಾರ್ಕ್ ಪ್ಯಾಟರ್ನ್ಸ್ ಏನಪ್ಪಾ ಅಂದ್ರೆ ಒಂದು ಬಿಸ್ನೆಸ್ ತಂತ್ರಗಾರಿಕೆಯಾಗಿ ಯೂಸ್ ಅನ್ನ ಮಾಡ್ತಾರೆ. ಆಮೇಲೆ ಈ ಲೀಗಾಲಿಟಿನ ನೋಡಕ್ ಹೋದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಆಮೇಲೆ ಇಲ್ಲಿ ನೋಡ್ರಿ ಮ್ಯಾನಿಪುಲೇಷನ್ ಮತ್ತೆ ಫ್ರಾಡೆಂಟ್ ಅಂದ್ರೆ ನಮ್ಗೇನೀಗ ಗ್ರಾಹಕರನ್ನ ಮ್ಯಾನಿಪುಲೇಟ್ ಮಾಡ್ತಿದ್ರೆ, ಅವ್ರಿಗೆ ಬೇಕಾದ ಪ್ರಾಡಕ್ಟ್ ಅನ್ನ ಮಾಡ್ತಿದ್ರೆ ಮತ್ತೆ ಫ್ರಾಡ್ ಮಾಡ್ತಿದ್ರಲ್ಲ, ಇದನ್ನ ನಾವೇನಪ್ಪ ಅಂದ್ರೆ ಒಂದಕ್ಕೊಂದು ಡಿಫರೆನ್ಸ್ ಅನ್ನ ಮಾಡೋದು ತುಂಬಾ ಸವಾಲಾಗಿದೆ. ಇಲ್ಲಿವರೆಗೂ ನೋಡೋದಾದ್ರೆ ನೋಡ್ರಿ ಯಾವುದೇ ತರನಂತ ಸ್ಪೆಸಿಫಿಕ್ ರೆಗ್ಯುಲೇಷನ್ಸ್ ಇಲ್ಲ. ಅಂದ್ರೆ ಈ ಡಾರ್ಕ್ ಪ್ಯಾಟರ್ನ್ಸ್ ಬಗ್ಗೆ ಏನು ರೆಗ್ಯುಲೇಷನ್ಸ್ ಗಳಿರ್ಬೇಕಲ್ಲ ಆ ರೆಗ್ಯುಲೇಷನ್ಸ್ ಗಳಿಲ್ಲ. ಯಾವುದೇ ದೇಶಕ್ಕೆ ಹೋಗ್ರಿ, ಯಾವುದೇ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ರೆಗ್ಯುಲೇಷನ್ಸ್ ಅಥವಾ ನಿಯಂತ್ರಣಗಳು ಇಲ್ಲಿ ಇರ್ತಾ ಇಲ್ಲ. ಆಮೇಲೆ ನೋಡ್ರಿ ಯಾವೆಲ್ಲ ಇಂಡಿವಿಜುವಲ್ಸ್ಗೆ ಈ ಡಾರ್ಕ್ ಪ್ಯಾಟರ್ನ್ ಎಕ್ಸ್ಪೀರಿಯನ್ಸ್ ಆಗಿದೆಲ್ಲ ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಅದಕ್ಕೋಸ್ಕರ ಕಾಂಪನ್ಸೇಷನ್ ಅನ್ನ ಕೇಳ್ಬೋದು, ಅಂದ್ರೆ ಪರಿಹಾರಗಳನ್ನ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೊಂದು ಪೇರ್ ಶೂನ ತೆಗೆದುಕೊಳ್ತಿರ್ತೀನಿ, ಬಟ್ ಶೂನ ಬದಲಾಗಿ ಅಲ್ಲಿ ಏನಪ್ಪ ಅಂದ್ರೆ ಅಡಿಷನಲ್ ವಸ್ತುಗಳೇನ್ ಬರ್ತಾವಲ್ಲ ಇದನ್ನ ನಾನು ಕಂಪ್ಲೇಂಟ್ ಮಾಡಿ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅದಕ್ಕೆ ಪರಿಹಾರಗಳನ್ನ ತೆಗೆದುಕೊಳ್ಬಹುದು. ಜೊತೆಗೆ ನೋಡ್ರಿ ಗೂಗಲ್ ಮತ್ತೆ ಫೇಸ್ಬುಕ್ ಏನಿದೆಲ್ಲ ಇವ್ರಿಗೂ ಕೂಡ ಏನಪ್ಪ ಅಂದ್ರೆ ಡಾರ್ಕ್ ಪ್ಯಾಟರ್ನ್ ಯೂಸ್ ಮಾಡಿದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಫೈನ್ ಅನ್ನ ಹಾಕಿದ್ರು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಕಂಪನೀಸ್ ಗಳೇನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತೆ ಫ್ರೆಂಚ್ ರೆಗ್ಯುಲೇಷನ್ಸ್ ಏನಿದೆ ಆ ನಿಯಂತ್ರಣಗಳನ್ನ ಉಲ್ಲಂಘನೆ ಮಾಡಿದ್ರು. ಯಾಕಂದ್ರೆ ನೋಡ್ರಿ ಫೇಸ್ಬುಕ್ ಮತ್ತೆ ಈ ಒಂದು ಗೂಗಲ್ ಅಲ್ಲಿ ಏನಪ್ಪ ಅಂದ್ರೆ ಯಾವ್ದಾದ್ರು ಕುಕ್ಕಿ ಬಂದ್ರೆ ಅದನ್ನ ರಿಜೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಬ್ರೌಸರ್ ಅನ್ನ ನೀವೇನೋ ಒಂದು ಬ್ರೌಸ್ ಮಾಡ್ತಿರ್ತೀರಾ, ಇಲ್ಲೊಂದು ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ ಅಥವಾ ನೋಡ್ರಿ ನ್ಯೂಸ್ ಆರ್ಟಿಕಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಅದನ್ನ ಡಿಕ್ಲೈನ್ ಮಾಡಕ್ ಹೋಗ್ತೀರಾ. ಅದೇನ್ ಕಳ್ಸುತ್ತೆ ಅಂದ್ರೆ ನಿಮಗೆ ಎಕ್ಸೆಪ್ಟ್ ಕುಕೀಸ್ ಅಂತ ಕಳ್ಸುತ್ತೆ, ಅದನ್ನ ನೀವು ಡಿಕ್ಲೈನ್ ಮಾಡಕ್ ಹೋಗ್ತೀರಾ. ಬಟ್ ಅಲ್ಲಿ ಏನಪ್ಪ ಅಂದ್ರೆ ಡಿಕ್ಲೈನ್ ಆಗಲ್ಲ, ಬದಲಾಗಿ ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ ಎಕ್ಸೆಪ್ಟೇ ಮಾಡ್ಬೇಕಾಗತ್ತೆ. ಇದಕ್ಕೋಸ್ಕರ ನೋಡ್ರಿ ಫ್ರೆಂಚ್ ಮತ್ತೆ ಯುರೋಪಿಯನ್ ಯೂನಿಯನ್ ರೆಗ್ಯುಲೇಷನ್ಸ್ ಗಳಿತ್ತಲ್ಲ ಅವ್ರುಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಗೂಗಲ್ ಮತ್ತೆ ಫೇಸ್ಬುಕ್ ಗೆ ಫೈನ್ ಅನ್ನ ಹಾಕಿದ್ರು. ಹಾಗಾದ್ರೆ ಜಾಗತಿಕವಾಗಿ ರೆಗ್ಯುಲೇಷನ್ಸ್ ಅಥವಾ ನಿಯಂತ್ರಕರು ಇದ್ರ ಬಗ್ಗೆ ಏನ್ ಹೇಳ್ತಾರಂದ್ರೆ, ಸೊ ನೋಡ್ರಿ ಬಹಳಷ್ಟು ಅಥಾರಿಟೀಸ್ ಏನಪ್ಪ ಅಂದ್ರೆ ಈಗ ಇದಕ್ಕೋಸ್ಕರ ಏನ್ ಡಾರ್ಕ್ ಪ್ಯಾಟರ್ನ್ಸ್ ಇದೆಯಲ್ಲ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಫಾರ್ಮುಲೇಷನ್ಸ್ ನ ಮಾಡ್ತಿದ್ದಾರೆ, ಗೈಡ್ಲೈನ್ಸ್ ಅನ್ನ ಕೊಡ್ತಿದ್ದಾರೆ. ಯುಕೆದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಬಿಸ್ನೆಸಸ್ ಏನ್ ಮಾಡಿದೆ ಅಂದ್ರೆ ಕಾಂಪಿಟೇಷನ್ ಅಂಡ್ ಮಾರ್ಕೆಟ್ ಅಥಾರಿಟಿ ಏನಿದೆ CM ಅಂತ ಏನ್ ಕರಿತೀವಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಲೆಟರ್ ಅನ್ನ ಬರೆದು ಹೇಳಿದ್ದಾರೆ. ಅಂದ್ರೆ ನಮಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ರಿ, ಸೊ ನಾವೇನಪ್ಪ ಅಂದ್ರೆ ಈ ತರದ ಡಾರ್ಕ್ ಪ್ಯಾಟರ್ನ್ಸ್ ಬಂದಾಗ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಡಿಫರೆಂಟ್ ಟೆಕ್ನಿಕ್ಸ್ ಅಂದ್ರೆ CM ಏನ್ ಹೇಳ್ತಿದೆ ಅಂದ್ರೆ ಯಾವ ತರನಾಗಿ ನೀವು ಗ್ರಾಹಕರ ಕೆಲವೊಂದಿಷ್ಟು ಹಕ್ಕುಗಳನ್ನ ನೀವೇನು ಉಲ್ಲಂಘನೆ ಮಾಡ್ತಿರಲ್ಲ ಅದಕ್ಕೋಸ್ಕರ ಇರುವಂತಹ ಡಿಫರೆಂಟ್ ಟೆಕ್ನಿಕ್ಸ್ ಕೂಡ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಈ ಗೈಡ್ಲೈನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ದವ್ರು ನೋಡ್ರಿ ಕಳೆದ ವರ್ಷ ಒಂದು ಕಾನೂನನ್ನ ಜಾರಿಗೆ ತಂದಿದ್ರು, ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅಂತ ಹೇಳಿ. ಇದನ್ನ 2022 ಜಾರಿಗೆ ತಂದಿದ್ರು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಡಿಸೈನರ್ಸ್ಗೆ ಅಂದ್ರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅನ್ನ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರನಾಗಿ ನೀವು ನೋಡ್ರಿ ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಡಾರ್ಕ್ ಪ್ಯಾಟರ್ನ್ಸ್ ಬಂದ್ರೆ ಅದನ್ನ ಯಾವ ತರನಾಗಿ ಐಡೆಂಟಿಫೈ ಮಾಡಬೇಕು, ಜೊತೆಗೆ ಅದನ್ನ ನೀವು ಯಾವ ತರನಾಗಿ ರಿಜೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಏನಪ್ಪ ಅಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೋಡ್ರಿ ಯಾವೆಲ್ಲ ಪೋಸ್ಟ್ ಏನಪ್ಪ ಅಂದ್ರೆ ಜನರಲ್ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ವಿರುದ್ಧವಾಗಿದೆಯಲ್ಲ ಅದನ್ನ ನೀವು ಯಾವ ತರನಾಗಿ ಐಡೆಂಟಿಫಿಕೇಶನ್ ಮಾಡಿ ರಿಜೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಭಾರತ ಸರ್ಕಾರ ಇದನ್ನ ಯಾವ ತರನಾಗಿ ರೆಗ್ಯುಲೇಟ್ ಮಾಡ್ತಾ ಇದೆ ಅಂದ್ರೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆಯಲ್ಲ ಈ ಇಶ್ಯೂಸ್ ಅನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇವುಗಳನ್ನ ನಾವು ಯಾವ ತರನಾಗಿ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ನೋಡ್ರಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ತರದ ಪ್ರಾಕ್ಟೀಸ್ ನೀವು ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಈ ಮಾರ್ಕೆಟ್ ಕಂಪನೀಸ್ ಏನಿದೆ ಅಂದ್ರೆ ಯಾರು ಆನ್ಲೈನ್ ಸೇಲ್ ಮಾಡ್ತಾರಲ್ಲ ಅವರಿಗೆ ಜೂನ್ 30, 2023 ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಲೆಟರ್ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ASCI ಅಂದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ
ನೀವೇ ಇಲ್ಲಿ ವಾರ್ನಿಂಗ್ ಅನ್ನ ಕೊಡ್ತಿದ್ರೆ ಇನ್ ಕೇಸ್ ನೀವೇನಾದ್ರೂ ಟ್ರೇಡ್ ಪ್ರಾಕ್ಟೀಸ್ ಅಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಇಲ್ಲಿ ಡಾಟ್ ಪ್ಯಾಟರ್ನ್ಸ್ ಅನ್ನ ನೀವೇನಾದ್ರೂ ಹಾಕಿದ್ರೆ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಗ್ರಾಹಕರ ಹಕ್ಕುಗಳೇನಿದೆಯಲ್ಲ ಅದನ್ನ ಉಲ್ಲಂಘನೆ ಮಾಡುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಏನ್ ಹೇಳಿದ್ರಲ್ಲ ಅದರ ಉಲ್ಲಂಘನೆಯನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಡಾರ್ಕ್ ಪ್ಯಾಟರ್ನ್ಸ್ ಅನ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಜೂನ್ 30ಕ್ಕೆ ಅವರು ಲೆಟರ್ ಅನ್ನ ಬರ್ತಿದ್ದಾರೆ. ಆದ್ರೆ ಈ ತರದ ಈ ಪ್ಲಾಟ್ಫಾರ್ಮ್ಸ್ ನೋಡ್ರಿ ಎವ್ರಿ ಡೇ ಏನಾಗ್ತಿದೆ ಅಂದ್ರೆ ಈಗ ನಾವು ಹೆಚ್ಚಿಗೆ ಆನ್ಲೈನ್ ಅಲ್ಲೇ ಖರೀದಿಯನ್ನ ಮಾಡ್ತಾ ಇರೋದ್ರಿಂದ ಅಂದ್ರೆ ಡೇ ಟು ಡೇ ಬಿಸ್ನೆಸ್ ಅನ್ನು ಕೂಡ ನಾವು ಫಾರ್ ಎಕ್ಸಾಂಪಲ್ ನೋಡ್ರಿ ಏನಾದ್ರೂ ಶರ್ಟ್ಸ್ ತರಿಸೋದಿರ್ಬೋದು, ಪ್ಯಾಂಟ್ಸ್ ತರಿಸೋದಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ನಾವು ಆನ್ಲೈನ್ ಅಲ್ಲೇ ತೆಗೆದುಕೊಳ್ಳೋದ್ರಿಂದ ಈಗ ಏನಾಗ್ತಿದೆ ಅಂದ್ರೆ ಆನ್ಲೈನ್ ಟ್ರೇಡಿಂಗ್ ಅನ್ನೋದು ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ನೋಡ್ರಿ ನಮ್ಮಲ್ಲಿ ಏನ್ ಬೇಕಪ್ಪ ಅಂದ್ರೆ ಒಂದು ರೋಬೋಸ್ಟ್ ಮೆಕ್ಯಾನಿಸಮ್ ಬೇಕಾಗುತ್ತೆ. ಜೊತೆಗೆ ಅದನ್ನ ಯಾವ ತರನಾಗಿ ಡೀಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವಲ್ಲಿ ಕೊಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಭಾರತದ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಈಗಿರುವ ಕಾನೂನುಗಳನ್ನ ಏನ್ ಮಾಡ್ಬೇಕಂದ್ರೆ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಕೂಡ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಹೊಸ ಹೊಸ ಡಾರ್ಕ್ ಪ್ಯಾಟರ್ನ್ಸ್ ಯಾವ ತರ ಬರುತ್ತಲ್ಲ ಅದೇ ತರನಾಗಿ ನೀವು ಕಾನೂನುಗಳನ್ನ ಮಾಡ್ತಾ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಯಂತ್ರಣಗಳನ್ನ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಆನ್ ಇನ್ಕ್ಲೂಸಿವ್ ಸೋಷಿಯಲ್ ಪಾಲಿಸಿ ಫಾರ್ ಮೈಗ್ರೆಂಟ್ಸ್ ಅಂದ್ರೆ ಈಗ ಯಾರು ಮೈಗ್ರೆಂಟ್ಸ್ ಇದಾರೆ, ವಲಸಿಗರು ಇದಾರಲ್ಲ ಅವ್ರಿಗೆ ಯಾವ ತರನಾಗಿ ನಾವು ಇನ್ಕ್ಲೂಸಿವ್ ಅಂದ್ರೆ ನೋಡ್ರಿ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಮತ್ತೆ ಬಿಹಾರದಿಂದ ಕರ್ನಾಟಕಕ್ಕೆ, ಕೇರಳಕ್ಕೆ, ತಮಿಳುನಾಡಿಗೆ, ಮಹಾರಾಷ್ಟ್ರಕ್ಕೆ, ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ ಬರ್ತಾರಲ್ಲ ಅಂತ ದುಡಿಯಕ್ ಬಂದ ವ್ಯಕ್ತಿಗಳಿಗೆ ನಾವು ಎಲ್ಲವನ್ನು ಒಳಗೊಂಡಂತೆ ಒಂದು ಯೋಜನೆ ಯಾವ ತರನಾಗಿ ಮಾಡಬಹುದು, ಏನ್ ಮಾಡಿದ್ರೆ ಆ ಒಂದು ವಲಸಿಗರಿಗೆ ನಾವು ಒಂದು ಸೂರನ್ನ ಆಗ್ಲಿ ಅಥವಾ ಬದುಕನ್ನ ಕಟ್ಕೊಡಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ನೋಡ್ರಿ ಇತ್ತೀಚೆಗೆ ಬಂದಂತ ಏನಪ್ಪಾ ಅಂದ್ರೆ ಕೇರಳ ಫ್ಯಾಮಿಲಿ ಪ್ಲಾನಿಂಗ್ ಬೋರ್ಡ್ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಕೇರಳದಲ್ಲಿ ನೋಡ್ರಿ ಈ ಒಂದು ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ಈಗ ಅಂತಾರಾಜ್ಯಗಳ ವಲಸಿಗ ಕಾರ್ಮಿಕರು ಎಷ್ಟಿದಾರಪ್ಪ ಅಂದ್ರೆ ಒಟ್ಟು 34 ಲಕ್ಷ ಜನಕ್ಕೆ ಏನಪ್ಪಾ ಅಂದ್ರೆ ಅದು ವಲಸಿಗರಿಗೆ ಏನ್ ಮಾಡ್ತಿದೆ ಅಂದ್ರೆ ಹುದ್ದೆಗಳನ್ನ ಕೊಡ್ತಾ ಇದೆ ಅಥವಾ ಇಲ್ಲೇನ್ ಹೇಳ್ಬೋದು ಅಂದ್ರೆ ನಾವು ಉದ್ಯೋಗವನ್ನ ಕೊಡ್ತಾ ಇದೆ. ಹಾಗಾಗಿ ನೋಡ್ರಿ ವಲಸಿಗರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ವಲಸೆ ಹೋಗ್ತಿರುವಂತ ರಾಜ್ಯ ಯಾವ್ದಂದ್ರೆ ಕೇರಳ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಕೊಡುವಂತ ಅತಿ ಹೆಚ್ಚು ಸಂಬಳಗಳು, ಜೊತೆಗೆ ನೋಡ್ರಿ ಅವರಿಗೆ ರೆಗ್ಯುಲರ್ ಆಗಿ ಕೆಲಸ ಸಿಗುತ್ತೆ. ಅಂದ್ರೆ ಒಂದಿನ ಕೆಲಸ ಇರೋದು ಇನ್ನೊಂದಿನ ಇಲ್ಲದೆ ಇರೋದು ಆ ತರನಾಗಿಲ್ಲ, ನಿಮ್ಗೆ ಸತತವಾಗಿ ಅಥವಾ ಕಂಟಿನ್ಯೂಸ್ ಆಗಿ ಕೆಲಸ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಜನ ಬರ್ತಾರೆ. ಇದ್ರ ಜೊತೆಗೆ ನೋಡ್ರಿ ಅವರಿಗೆ ಸಾಮಾಜಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಕೂಡ ಏನಪ್ಪಾ ಅಂದ್ರೆ ಅಲ್ಲಿರೋದಕ್ಕೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ ತುಂಬಾ ಕಲ್ಚರಲ್ ಮತ್ತೆ ಸೋಷಿಯಲ್ ಫೆಸಿಲಿಟೀಸ್ ಇದೆ. ಅಂದ್ರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಹೆಚ್ಚೆಚ್ಚು ಜನರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೇರಳ ಕಡೆಗೆ ಇನ್ಫ್ಲೂಯೆನ್ಸ್ ಆಗಿ ಆ ಕೇರಳದಲ್ಲಿ ಕೆಲಸ ಮಾಡಕ್ಕೆ ಈಗ ಬರ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೇರಳ ಸರ್ಕಾರನು ಕೂಡ ನೋಡ್ರಿ ಬಹಳಷ್ಟು ಏನ್ ಮಾಡಿದೆ ಅಂದ್ರೆ ವೆಲ್ಫೇರ್ ಸ್ಕೀಮ್ಸ್ ಅನ್ನ ತೆಗೆದುಕೊಂಡ್ ಬಂದಿದೆ. ಈ ಒಂದು ಮೈಗ್ರೆಂಟ್ ವರ್ಕರ್ಸ್ಗೋಸ್ಕರ ಏನೇನೆಲ್ಲ ವೆಲ್ಫೇರ್ ಸ್ಕೀಮ್ ತಗೊಂಡ್ಬಂದಿದೆ ಅಂದ್ರೆ ನೋಡ್ರಿ ಅವ್ರ ಆರೋಗ್ಯದ ಬಗ್ಗೆ ಇರ್ಬೋದು, ಜೊತೆಗೆ ಲಿಟ್ರಸಿ ಇರ್ಬೋದು. ಅಂದ್ರೆ ಈಗ ಕೇರಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಮೋಸ್ಟ್ ಲಿಟ್ರೇಟ್ ಸ್ಟೇಟ್ ಅಂತ ಕರಿತೀವಿ, ಅತಿ ಹೆಚ್ಚು ಸಾಕ್ಷರತಾ ಹೊಂದಿರುವ ರಾಜ್ಯ ಅಂತ ಕರಿತೀವಲ್ಲ. ಈ ಒಂದು ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ವಲಸಿಗ ವರ್ಕರ್ ಏನ್ ಬರ್ತಾರಲ್ಲ ಅವರ ಸಾಕ್ಷರತೆನ ಹೆಚ್ಚಿಗೆ ಮಾಡೋದಿರ್ಬೋದು. ಈ ಸಾಕ್ಷರತೆನ ಹೆಚ್ಚಿಗೆ ಮಾಡೋದಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಇದರಿಂದ ನೋಡ್ರಿ ಈ ಒಂದು ಕೇರಳವನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ ಮೈಗ್ರೆಂಟ್ ಫ್ರೆಂಡ್ಲಿ ಸ್ಟೇಟ್ ಅಂತ ಕರಿಬಹುದು. ಅಂದ್ರೆ ವಲಸಿಗರಿಗೆ ತುಂಬಾ ಏನಪ್ಪಾ ಅಂದ್ರೆ ಸ್ನೇಹಿತನಾಗಿರುವಂತ ರಾಜ್ಯ ಅಂತ ಕರಿಬಹುದು. ಇದ್ರ ಜೊತೆಗೆ ನೋಡ್ರಿ ನಾವು ಇನ್ನೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮೈಕ್ರೋ ಲೆವೆಲ್ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಈ ಒಂದು ರಾಜ್ಯದಲ್ಲೂ ಕೂಡ ಏನಪ್ಪಾ ಅಂದ್ರೆ ಬಹಳಷ್ಟು ಶಾರ್ಟ್ ಕಮಿಂಗ್ಸ್ ಇದೆ. ಸೊ ನೋಡ್ರಿ ಪ್ರಿಲಿಮಿನರಿ ಅಬ್ಸರ್ವೇಷನ್ ಏನ್ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್, ಇವರು ಒಂದು ವರದಿಯನ್ನ ಮಾಡಿದ್ದಾರೆ. ಈ ವರದಿ ಹೆಸರು ಏನಪ್ಪಾ ಅಂದ್ರೆ ಎಫೆಕ್ಟ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಆನ್ ಆಕ್ಸೆಸ್ ಟು ದ ಹೆಲ್ತ್ ಕೇರ್ ಅಮಂಗ್ ದ ಇಂಟರ್ ಸ್ಟೇಟ್ ಮೈಗ್ರೆಂಟ್ ಲೇಬರರ್ ಇನ್ ದ ಕೇರಳ. ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತೆ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಮೂಲಕ ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ಮತ್ತೆ ತಂತ್ರಜ್ಞಾನಗಳ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಯಾರು ಅಂತಾರಾಜ್ಯ ವಲಸಿಗ ಕಾರ್ಮಿಕರಿದಾರಲ್ಲ ಅವರಿಗೆ ನಾವು ಆರೋಗ್ಯವನ್ನು ಒದಗಿಸಿಕೊಡ್ಬೋದು. ಕೇರಳದಲ್ಲಿರುವಂತ ವಲಸಿಗರಿಗೆ ಆರೋಗ್ಯವನ್ನು ಒದಗಿಸಿಕೊಡ್ಬೋದು ಅಂತ ಹೇಳಿದ್ದಾರೆ. ಈ ಒಂದು ವರದಿಯನ್ನ ನೋಡ್ರಿ ಯಾರ ಜೊತೆಗೆ ಕಂಡಕ್ಟ್ ಮಾಡಿದಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಜೊತೆಗೆ ಕಂಡಕ್ಟ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಸ್ ಏನಿದೆಯಲ್ಲ ಈ ಬೆನಿಫಿಟ್ಸ್ ಅಥವಾ ಪಾಲಿಸೀಸ್ ಗಳು ಏನಪ್ಪಾ ಅಂದ್ರೆ ಎಲ್ಲಾ ಒಂದು ವಲಸೆ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ, ಬದಲಾಗಿ ನೋಡ್ರಿ ಕೆಲವೊಂದಿಷ್ಟು ಜನಕ್ಕೆ ಸಿಗ್ತಾ ಇದೆ. ಅಂದ್ರೆ ಮೆಜಾರಿಟಿಗೆ ಏನ್ ಸಿಗ್ಬೇಕಿತ್ತಲ್ಲ ಆ ಮೆಜಾರಿಟಿ ವರ್ಕರ್ಸ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯಾವ ತರನಾಗಿ ನಾವು ನೋಡ್ರಿ ಇನ್ಕ್ಲೂಸಿವ್ ಪಾಲಿಸಿಯನ್ನ ಮಾಡಬೇಕು ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಒಂದು ಯೋಜನೆಗಳನ್ನ ಮಾಡಬೇಕು. ಆ ಯೋಜನೆಗಳನ್ನ ಮಾಡಿದಾಗ ನೋಡ್ರಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬಹುದು ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೋಸ್ಕರ ಇಂಟರ್ ನ್ಯಾಷನಲ್
ಲೇಬರ್ ಕಾನ್ಕ್ಲೇವ್ ಏನಾಗಿತ್ತು ಅಂದ್ರೆ ಕೇರಳದ ತಿರುವನಂತಪುರಂದಲ್ಲಿ ಮೇ 25ಕ್ಕೆ ಏನಾಗುತ್ತಲ್ಲ ಅಲ್ಲಿರುವಂತ ಕೆಲವೊಂದಿಷ್ಟು ಸಜೆಷನ್ಸ್ ನ ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸೇರಿಸಿದ್ದಾರೆ. ಈಗ ನೋಡ್ರಿ ಕೇರಳದಲ್ಲಿ ಏನ್ ಮೈಗ್ರೆಂಟ್ ವರ್ಕರ್ಸ್ ಇದಾರೆ ಅಂದ್ರೆ ವಲಸೆ ಕಾರ್ಮಿಕರ ಒಂದು ಆಡಳಿತ ಏನಿದೆಯಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಕಾಣ್ತಾ ಇದೆ. ಸೊ ನೋಡ್ರಿ ನಾವು ಬ್ರಾಡ್ ಆಗಿ ನೋಡಿದಾಗ ಇಲ್ಲಿ ಏನಪ್ಪಾ ಅಂದ್ರೆ ಯುನಿಟಿ ಟ್ರಬಲ್ ಅಂತ ಬರುತ್ತೆ. ಯುನಿಟಿ ಟ್ರಬಲ್ ಅಂದ್ರೆ ನೋಡ್ರಿ ಇಲ್ಲಿ ಯಾವುದೇ ತರನಂತ ಡಿಸ್ಕ್ ಅಗ್ರಿಗೇಟೆಡ್ ಅಸೆಸ್ಮೆಂಟ್ ಇಲ್ಲ. ಹಿಂಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕೇರಳಗೆ ಯಾರಾದ್ರೂ ವಲಸೆ ಕಾರ್ಮಿಕರು ಬಂದ್ರೆ ಅವ್ರಿಗೇನು ಅಸೆಸ್ಮೆಂಟ್ ಇರಬೇಕು ಅಥವಾ ಅವ್ರಿಗೇನು ಅರೇಂಜ್ಮೆಂಟ್ ಆಗ್ಬೇಕಂದ್ರೆ ಅವರ ಕೆಲಸ ಇರ್ಬೋದು ಅಥವಾ ಅವರ ಜೀವನ ಎರಡಕ್ಕೂ ಕೂಡದಂತೆ ಒಂದೇನು ಅಸೆಸ್ಮೆಂಟ್ ಮಾಡ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರಿಗೆ ಕೆಲಸ ಆದ್ಮೇಲೆ ಅವ್ರಿಗೆ ಮನೆ ಬೇಕು, ಆಮೇಲೆ ಬೇರೆ ಬೇರೆ ಐಟಮ್ಸ್ ಬೇಕು. ಈ ತರದ ಒಂದು ಡಿಸ್ ಅಗ್ರಿಗೇಟೆಡ್ ಅಸೆಸ್ಮೆಂಟ್ ಏನಿದೆ ಅಂದ್ರೆ ಎಲ್ಲವನ್ನು ಬಿಡಿಸಿ ಏನು ನಿಮ್ಗೆ ಜೀವನಕ್ಕೆ ಬೇಕಾಗುವಂತ ವಸ್ತುಗಳಿರುತ್ತಲ್ಲ ಅದು ಸಿಗ್ತಾ ಇಲ್ಲ. ಇದನ್ನ ಏನ್ ಹೇಳ್ತಿದಾರೆ ಅಂದ್ರೆ ಅಫಿಷಿಯಲಿ ನಾವು ನೋಡೋದಾದ್ರೆ ಗೆಸ್ಟ್ ವರ್ಕರ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದನ್ನ ಸಿಂಬಾಲಿಕ್ ಆಗಿ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಮೀಡಿಯಾನು ಕೂಡ ಏನಪ್ಪಾ ಇದ್ರ ಬಗ್ಗೆ ಹೆಚ್ಚಿನ ರಿಸರ್ಚ್ ಅನ್ನ ಮಾಡ್ತಾ ಇದೆ. ಬಟ್ ಅದನ್ನೇನಪ್ಪ ಅಂದ್ರೆ ತುಂಬಾ ಅನ್ಕ್ರಿಟಿಕಲ್ ಆಗಿ ಹೇಳ್ತಾ ಇದೆ. ಅಂದ್ರೆ ಈ ತೊಂದರೆ ಏನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಬದಲಾಗಿ ಅನ್ಕ್ರಿಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ನೋಡ್ರಿ ಯಾರೆಲ್ಲ ವಿಮರ್ಶಕರು ಏನಿದೆಲ್ಲ ಈ ಎಕ್ಸ್ಪ್ರೆಷನ್ ಅನ್ನ ಏನ್ ಹೇಳ್ತಾರೆ ಅಂದ್ರೆ ಏನು ವಲಸೆ ಕಾರ್ಮಿಕರಿಗೆ ನೀವು ಹಕ್ಕುಗಳನ್ನ ಕೊಡಬೇಕಿತ್ತು, ಆ ಹಕ್ಕುಗಳನ್ನ ಕೊಡದೆ ಅವ್ರಿಗೆ ಏನ್ ಮಾಡ್ತೀರಪ್ಪ ಅಂದ್ರೆ ತೊಂದರೆಯನ್ನ ಮಾಡ್ತಿದ್ದೀರ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗಿರುವಂತ ಪಾಲಿಸೀಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಯೋಜನೆಗಳಲ್ಲಿ ಬಹಳಷ್ಟು ಪಾರದರ್ಶಕತೆ ಇಲ್ಲ. ಅಂದ್ರೆ ಮುಂಚೆ ಏನಿತ್ತು ಮೈಗ್ರೆಂಟ್ ವರ್ಕ್ಮನ್ ಆಕ್ಟ್ 1979 ಅಲ್ಲಿ ಏನು ಪಾರದರ್ಶಕತೆ ಇತ್ತಲ್ಲ ಆ ಪಾರದರ್ಶಕತೆ ಮತ್ತೆ ಕಾಂಪ್ರಿಹೆನ್ಷನ್ ಏನಪ್ಪಾ ಅಂದ್ರೆ ಈಗ ಕಾಣಿಸ್ತಾ ಇಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಮೈಗ್ರೆಂಟ್ ವರ್ಕ್ಮನ್ ಆಕ್ಟ್ 1979 ಅಲ್ಲಿ ನೋಡ್ರಿ ಎಲ್ಲರನ್ನೂ ಒಳಗೊಂಡಂತೆ ಏನ್ ಪಾಲಿಸೀಸ್ ಮಾಡಿದ್ರಲ್ಲ ಆ ಯೋಜನೆಗಳೇನಪ್ಪ ಅಂದ್ರೆ ಈ ಒಂದು ಪಾಲಿಸೀಸ್ ಅಲ್ಲಿ ಈಗ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ರಿ ಕೇರಳಗೆ ಯಾರು ವಲಸೆ ಕಾರ್ಮಿಕರು ಬಂದಿದ್ರಲ್ಲ ಅವ್ರು ಕಳೆದ 3 ದಶಕಗಳಿಂದ ನೋಡ್ರಿ ಕೆಲವೊಂದಿಷ್ಟು ಸ್ಟ್ರೈಕ್ಸ್ ಅನ್ನ ಮಾಡ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ನಾವು ಪಾಲಿಸಿ ಮೇಕಿಂಗ್ ಅಂದ್ರೆ ಯೋಜನೆ ಏನ್ ಹಾಕೋತಿದ್ವಲ್ಲ ಆ ಯೋಜನೆಯಲ್ಲಿ ಅವುಗಳನ್ನ ಒಳಗೊಳ್ಳಬೇಕು. ಸತತ 3 ದಶಕಗಳಿಂದ ಅವ್ರು ಏನಪ್ಪಾ ಅಂದ್ರೆ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ಈ ಸ್ಟ್ರೈಕ್ ಅನ್ನ ಏಕ್ ಮಾಡ್ತಿದ್ದಾರೆ ಅಂದ್ರೆ ಕೆಲವೊಂದು ಪಾಲಿಸೀಸ್ ಏನಿದೆ ಅವುಗಳನ್ನ ನೀವು ಅಡಾಪ್ಟ್ ಮಾಡ್ಕೋರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರಿಗೆ ಏನ್ ಹಕ್ಕುಗಳಿಗೆ ಇಶ್ಯೂಸ್ ಇದೆ ಅಥವಾ ಅವ್ರಿಗೇನ್ ಸಮಸ್ಯೆಗಳಿದೆಯಲ್ಲ ಅದನ್ನು ಕೂಡ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಸ್ಟ್ರೈಕ್ ಮೂಲಕ ರೈಸ್ ಮಾಡಿದ್ದಾರೆ. ಫಸ್ಟ್ ನೋಡ್ರಿ ಉಜಾವೂರ್ ಸ್ಟ್ರೈಕ್ ಇಲ್ಲೇನ್ ಮಾಡಿತ್ತಪ್ಪ ಅಂದ್ರೆ ನಮಗೆ ಹೆಚ್ಚಿನ ಸಂಬಳವನ್ನ ಕೊಡ್ರಿ. ಇದರ ಮುಖ್ಯ ಗುರಿ ಏನಾಗಿತ್ತು ಅಂದ್ರೆ ಹೆಚ್ಚಿನ ಸಂಬಳವನ್ನ ಕೊಡೋದಾಗಿತ್ತು. ಇದು 2012ರಲ್ಲಿ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ಅತಿರಾ ಪೂಜಾ ಸ್ಟ್ರೈಕ್ ಆಗಿತ್ತು ಯಾವಾಗ 2023ರಲ್ಲಿ. ಇದೇನಪ್ಪ ಅಂದ್ರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳವನ್ನ ಕೊಡ್ಬೇಕಂತ ಮಾಡಿದ್ರು. ಇದಾದ್ಮೇಲೆ ಎತುಮನಾರ್ ಸ್ಟ್ರೈಕ್ ಇದು ನೋಡ್ರಿ ಕಾಂಟ್ರಾಕ್ಟ್ಸ್ ನೋಡ್ರಿ ಯಾರು ಈ ಒಂದು ವಲಸೆ ಕಾರ್ಮಿಕರಿಗೆ ತಮ್ಮ ಹಕ್ಕುಗಳನ್ನ ಕೊಡೋದಿಲ್ಲಲ್ಲ ಅಂತ ಹಕ್ಕುಗಳನ್ನ ಕೊಡದೇ ಇರೋರಿಗೆ ಟಾರ್ಗೆಟ್ ಅನ್ನ ಮಾಡಿದಂತ ಸ್ಟ್ರೈಕ್ ಆಗಿತ್ತು. ಇದು ಕೂಡ 2023ರಲ್ಲಿ ನಡೆದಿತ್ತು. ಇದಾದ್ಮೇಲೆ ಆಂಟಿ ಎಕ್ಸ್ಪ್ಲಾಯಿಟೇಷನ್ ಸ್ಟ್ರೈಕ್ ಇದನ್ನ ನೋಡ್ರಿ 2016ರಲ್ಲಿ ಮಾಡಲಾಗಿತ್ತು. ಈ ಸ್ಟ್ರೈಕ್ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವಲಸಿಗರ ಒಂದು ಒಪ್ಪಿಗೆ ಇಲ್ದನೂ ಕೂಡ ಏನಪ್ಪಾ ಅಂದ್ರೆ ಅವರಿಗೆ ಫೋರ್ಸ್ ಮಾಡಿ ಯೂನಿಯನ್ ಫೀ ಅಂತೇಳಿ ಏನಪ್ಪಾ ಅಂದ್ರೆ ಕೊಚ್ಚಿ ಮೆಟ್ರೋಲ್ ಏನ್ ಕಲೆಕ್ಟ್ ಮಾಡ್ತಿದ್ರಲ್ಲ ಅದರ ವಿರುದ್ಧವಾಗಿತ್ತು. ಇದಾದ್ಮೇಲೆ 2022ರಲ್ಲಿ ನೋಡ್ರಿ ಆಂಟಿ ಥೆಫ್ಟ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಇಲ್ಲೇನಪ್ಪ ಅಂದ್ರೆ ಯಾವೆಲ್ಲ ಕಾಂಟ್ರಾಕ್ಟರ್ ಈ ವಲಸೆ ಕಾರ್ಮಿಕರನ್ನ ತೆಗೆದುಕೊಂಡಿರ್ತಾರಲ್ಲ ಅವ್ರಿಗೆ ಸಂಬಳವನ್ನ ಕೊಡದೆ ಏನು ಓಡೋಗಿರ್ತಾರಲ್ಲ ಅಂತವ್ರ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಆಂಟಿ ವೇಜ್ ಥೆಫ್ಟ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಅಂದ್ರೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿದ್ರು ಕೂಡ ವಲಸೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಟರ್ ಅವರಿಗೆ ಸಂಬಳವನ್ನ ಕೊಡದೆ ಓಡೋಗ್ತಿದ್ರಲ್ಲ ಅಂತವರ ವಿರುದ್ಧ ಈ ಸ್ಟ್ರೈಕ್ ಅನ್ನ ಮಾಡಿದ್ರು. ಅದು 2022ರಲ್ಲಿ ನಡೆದಿತ್ತು. ಇಷ್ಟೆಲ್ಲಾ ಘಟನೆಗಳಾದ್ರೂ ನೋಡ್ರಿ ಸರ್ಕಾರ ಯಾವುದೇ ತರನಂತ ಮೆಕ್ಯಾನಿಸಮ್ ನ ತಗೊಂಡ್ಬಂದಿಲ್ಲ. ಅಂದ್ರೆ ಈ ತರದ ಹಕ್ಕುಗಳೇನು ಉಲ್ಲಂಘನೆ ಆಗ್ತಿದ್ದಿಲ್ಲ ಅವುಗಳ ಏನ್ ಸ್ಟ್ರೈಕ್ ಮೂಲಕ ಆಗ್ತಿದ್ದಿಲ್ಲ ಅದನ್ನ ಸರಿಪಡಿಸೋದಕ್ಕೋಸ್ಕರ ನೋಡ್ರಿ ಸರ್ಕಾರ ಯಾವುದೇ ತರನಂತ ಮೆಕ್ಯಾನಿಸಮ್ ನ ತಂದಿಲ್ಲ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ವೇಜ್ ರಿಲೇಟೆಡ್ ಇಶ್ಯೂಸ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಅವರು ಸಾಲ್ವ್ ಮಾಡಿಲ್ಲ. ಅದೇ ತರ ನೋಡ್ರಿ ಈ ಕೆಲಸಗಾರಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರು ಬದುಕುವಂತ ಸ್ಥಿತಿ ಏನಿರ್ತಲ್ಲ ಅದು ತುಂಬಾ ಅನ್ಹೈಜಿನಿಕ್ ಆಗಿತ್ತೆ. ಅಂದ್ರೆ ಅನೈರ್ಮಲೀಕರಣದಿಂದ ಕುಡಿತೆ. ಅಂದ್ರೆ ಅವರು ತುಂಬಾ ನೈರ್ಮಲೀಕರಣ ವಾತಾವರಣದಲ್ಲಿ ಬದುಕೋದಿಲ್ಲ, ತುಂಬಾ ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಅವ್ರು ಬದುಕ್ತಾರೆ. ಮತ್ತೆ ನೋಡ್ರಿ ಅಂತ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಅಂದ್ರೆ ಅಲ್ಲಿ ನೈರ್ಮಲೀಕರಣಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒತ್ತಿರಲ್ಲ, ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನೋಡ್ರಿ ಅವ್ರಿಗೆ ಯಾವುದೇ ತರನಂತ ಸಾಮಾಜಿಕ ಭದ್ರತೆ ಇಲ್ಲ. ಕೆಲವೊಂದಿಷ್ಟು ಕಡೆ ಏನಾಗತ್ತಪ್ಪ ಅಂದ್ರೆ ಫಿಸಿಕಲ್ ಅಬ್ಯೂಸ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಹೊಡೆಯೋದಿರ್ಬೋದು ಅಥವಾ ಬೈಯೋದಿರ್ಬೋದು ಈ ತರದ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಹಿಂಸಾಚಾರಗಳನ್ನ ಮಾಡ್ತಾರೆ. ಇವುಗಳು ಕೂಡ ನೋಡ್ರಿ ಬಹಳಷ್ಟು ಟೈಮ್ ಏನಪ್ಪಾ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ. ಈ ತರದ ಸಂದರ್ಭಗಳನ್ನ ನೋಡಿದಾಗ ನೋಡ್ರಿ ಇವೇನಪ್ಪ ಅಂದ್ರೆ ಈ ವರ್ಕರ್ಸ್ ಏನ್ ಬರ್ತಾರೆ ಅಂದ್ರೆ ವಲಸೆ ಕಾರ್ಮಿಕರು ಏನ್ ಬರ್ತಾರಲ್ಲ ಅವರನ್ನ ಸಂರಕ್ಷಣೆ ಮಾಡ್ಬೇಕು. ಜೊತೆಗೆ ನಾವು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಡಿಗ್ನಿಟಿ ಅಂದ್ರೆ ಅವ್ರಿಗೂ ಕೂಡ ಮರ್ಯಾದೆಯನ್ನ ಕೊಡ್ತಾ ಹೋಗ್ಬೇಕು. ಅಂದ್ರೆ ನೋಡ್ರಿ ಆ ಒಂದು ವಲಸೆ ಕಾರ್ಮಿಕನ ಹಕ್ಕುಗಳೇನಿದೆಯಲ್ಲ ಅದನ್ನ ಚ್ಯುತಿ ಆಗದಂಗೆ ಅವನಿಗೆ ಏನಪ್ಪಾ ಅಂದ್ರೆ ನಾವು ರಕ್ಷಣೆಯನ್ನ ಕೊಡಬೇಕಾಗುತ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಯಾರೆಲ್ಲ ಹೆಲ್ತ್ ವರ್ಕರ್ಸ್ ಇರ್ತಾರೆ ಅಂದ್ರೆ ಯಾರೆಲ್ಲ ವರ್ಕರ್ಸ್ ಈ ತರದ ವಲಸೆ ಕಾರ್ಮಿಕರು ಇರ್ತಾರಲ್ಲ ಅವರ
ಅವ್ರ ಆರೋಗ್ಯವೂ ಕೂಡ ಏನಪ್ಪಾ ಅಂದ್ರೆ ಅವಾಗ ಅವಾಗ ಕೆಡ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣಗಳೇನಂದ್ರೆ ಅವ್ರು ನೋಡ್ರಿ ತುಂಬಾ ವಿಷ ಪದಾರ್ಥಗಳಿಗೆ ಎಕ್ಸ್ಪೋಸ್ ಆಗೋದಿರ್ಬೋದು, ಅಥವಾ ಅವ್ರಿಗೆ ರೋಗಗಳು ಬರ್ಬೋದಿರ್ಬೋದು, ಅಥವಾ ಈ ಕೆಲಸ ಮಾಡುವಂತ ಜಾಗದಲ್ಲಿ ನೋಡ್ರಿ ಅವ್ರಿಗೆ ಅವಾಗ ಅವಾಗ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಗಳಾಗ್ಬೋದು. ಇದರಿಂದ ಅವ್ರ ಆರೋಗ್ಯ ಏನಾಗುತ್ತಂದ್ರೆ ಅವಾಗ ಅವಾಗ ಕೆಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೂಡ ಕೆಲವೊಂದಿಷ್ಟು ಫಿನಾಮಿನಾಗಳು ನಡೀತಾ ಇದೆ. ಒಂದ್ ಎಕ್ಸಾಂಪಲ್ ಏನ್ ಹೇಳ್ಬೋದಪ್ಪ ಅಂದ್ರೆ ಚೈನ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಅಂದ್ರೆ ನೋಡ್ರಿ ಯಾವ ತರನಾಗಿ ಇವರನ್ನ ಅವರು ದುರ್ಬಳಕೆ ಮಾಡ್ತಾ ಹೋಗ್ತಾರೆ. ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಒಬ್ಬರನ್ನ ದುಸ್ಥಿತಿಗೆ ತೆಳೋದು, ದುರ್ಬಳಕೆಯನ್ನ ಮಾಡೋದು, ಅವರಿಂದ ಇರುವಂತದ್ದೆಲ್ಲ ಕಿತ್ಕೊಳ್ಳೋದು. ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ನೆಟ್ವರ್ಕ್ ಆಫ್ ವೇಜ್ ಎಕ್ಸ್ಪ್ಲಾಯ್ಟೇಷನ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ವಲಸೆ ಕಾರ್ಮಿಕನಾಗಿ ಕೇರಳಕ್ಕೆ ಹೋದಾಗ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಕಾಂಟ್ರಾಕ್ಟರ್ ನನ್ನ ಹೈರ್ ಮಾಡ್ತಾರೆ. ಸೊ ನನಗೆ ಬೇಕಾದಂತ ವೇಜಸ್ ಅನ್ನ ಅವರೇ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಬಟ್ ಏನಪ್ಪಾ ಅಂದ್ರೆ ನಾನು ಕೆಲಸಗಳ ಆದ್ಮೇಲೆ ನನಗೇನ್ ಸ್ಯಾಲ್ರಿ ಕೊಡ್ಬೇಕಲ್ಲ, ಆ ಸ್ಯಾಲ್ರಿಯನ್ನ ಕೊಡದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದ್ರೆ ನೆಟ್ವರ್ಕ್ ಆಫ್ ವೇಜ್ ಎಕ್ಸ್ಪ್ಲಾಯ್ಟೇಷನ್. ಅಂದ್ರೆ ಒಬ್ಬ ಕೆಲಸಗಾರ ಕೇರಳಕ್ಕೆ ಬಂದಾಗ ಆ ಕೆಲಸಗಾರಕ್ಕೆ ನೋಡ್ರಿ ಒಬ್ರು ಕಾಂಟ್ರಾಕ್ಟರ್ ಹೈರ್ ಮಾಡೋದು. ಈ ಕಾಂಟ್ರಾಕ್ಟರ್ ಏನ್ ಮಾಡೋದಪ್ಪ ಅಂದ್ರೆ ಅವನ ಪರವಾಗಿ ಎಲ್ಲಾ ಮಾತಾಡಿ ಅವನಿಗೆ ಬೇಕಾದಂತ ಫೆಸಿಲಿಟೀಸ್ ನ ಕೊಡೋದು. ಅಂದ್ರೆ ಏನು ಬೇಸಿಕ್ ನೀಡ್ಸ್ ಇರುತ್ತಲ್ಲ ಅದನ್ನ ಫುಲ್ಫಿಲ್ ಮಾಡೋದು. ಜೊತೆಗೆ ಯಾವಾಗ ಅವ್ನ ಸಂಬಳವನ್ನ ಕೇಳ್ತಾನಲ್ಲ ಆ ಸಂಬಳವನ್ನ ಕೊಡದೆ ಅವ್ನ ಏನ್ ಮಾಡೋದಂದ್ರೆ ಕಳ್ಸೋದು, ಅಥವಾ ಅದನ್ನ ಕಳ್ತನ ಮಾಡೋದು. ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದ್ರೆ ನೆಟ್ವರ್ಕ್ ಆಫ್ ವೇಜ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಕರೀತಾರೆ. ಇದು ನೋಡ್ರಿ ಕೊಲೋನಿಯಲ್ ಟೈಮ್ ಅಲ್ಲಿ ಏನಾಗ್ತಿತ್ತು, ಲೇಬರ್ ಫ್ಲಾಕ್ಸಿಸ್ ಅಲ್ಲಿ ಅಂದ್ರೆ ಯಾವ ತರನಾಗಿ ಬ್ರಿಟಿಷರು ಕಾರ್ಮಿಕ ಹಕ್ಕುಗಳನ್ನ ಚ್ಯುತಿ ಮಾಡ್ತಿದ್ರಲ್ಲ ಅದೇ ತರನಂತ ಚ್ಯುತಿ ಈಗೂ ಕೂಡ ಆಗ್ತಾ ಇದೆ. ಇದ್ರ ಜೊತೆಗೆ ನೋಡ್ರಿ ವಲಸೆ ಕಾರ್ಮಿಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ನಾಗರಿಕತೆ ಹಕ್ಕುಗಳನ್ನು ಕೊಡಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಮಾನವೀಯ ಹಕ್ಕುಗಳಂದ್ರೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಏನಿರುತ್ತಲ್ಲ ಅದನ್ನು ಕೊಡೋದಿಲ್ಲ. ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮಾರ್ಜಿನಲೈಸ್ಡ್ ಅಂದ್ರೆ ಈಗ ನೋಡ್ರಿ ಸಮಾಜದಲ್ಲಿ ನಾವು ಕೆಳಮಟ್ಟದಲ್ಲಿ ಯಾವ ತರನಾಗಿ ನೋಡ್ತಾ ಹೋಗ್ತೀವಲ್ಲ ಆ ತರನಾಗಿ ಕೆಳಮಟ್ಟದಲ್ಲಿ ಅವ್ರಿಗೆ ನೋಡ್ತಾ ಹೋಗ್ತಾರೆ. ಅಂದ್ರೆ ಸಮಾಜದಲ್ಲಿ ತುಂಬಾ ಮಾರ್ಜಿನಲ್ಲಿ ಅಥವಾ ಕೆಳಮಟ್ಟದ ಹಂತದಲ್ಲಿ ಅವ್ರನ್ನ ಇಟ್ಟಿರ್ತಾರೆ. ಇದರಿಂದ ಏನಾಗುತ್ತಂದ್ರೆ ಪ್ರತಿಯೊಬ್ಬ ಮಾನವನಿಗೆ ನಾವೇನ್ ಮಾಡ್ಬೇಕಂದ್ರೆ ಅವನ ಡಿಗ್ನಿಟಿ ಏನ್ ಕೊಡ್ಬೇಕಂದ್ರೆ ಅವನ ಮಾನವೀಯತೆಗೆ ಬೆಲೆ ಕೊಟ್ಟು ಅವನಿಗೆ ಏನ್ ಮರ್ಯಾದೆ ಕೊಡ್ಬೇಕಲ್ಲ ಅದರ ವಿರುದ್ಧವಾಗಿ ಅವರು ನಡೆಸ್ಕೊಳ್ತಿದ್ದಾರೆ. ಈಗಿರುವಂತ ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ನೋಡ್ರಿ ಯಾವುದೇ ತರನಂತ ಸಾಮಾಜಿಕ ನ್ಯಾಯಗಳು ಸಿಗ್ತಾ ಇಲ್ಲ. ಜೊತೆಗೆ ನೋಡ್ರಿ ಈ ವರ್ಕರ್ಸ್ಗೆ ಏನು ಒಂದು ರೈಟ್ ಸಿಗುತ್ತಲ್ಲ ಆ ರೈಟ್ಸ್ ಸಿಗ್ತಿಲ್ಲ. ಹಾಗಾಗಿ ಇಲ್ಲಿ ಒಂದು ಯಾವ ತರದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಈ ಒಂದು ವರ್ಕರ್ಸ್ಗೆ ಯಾವುದೇ ರೈಟ್ ಅನ್ನು ಕೊಡ್ತಾ ಇಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಅವರಿಗೆ ಕೊಡಬೇಕಾದಂತ ಸಂಬಳವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನೋಡ್ರಿ ಅವರ ಎಕ್ಸ್ಪ್ಲಾಯ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಸೊಸೈಟಿಯಿಂದ ಹೊರಗಡೆ ಇಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಕಡೆ ಏನ್ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಇವ್ರು ನಮಗೆ ಬೇಡವೇ ಬೇಡ ಆ ತರದಾಗಿ ಎಲಿಮಿನೇಷನ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಹೊರಗಡೆ ಇರೋದು ಕಂಪ್ಲೀಟ್ ಆಗಿ ಅವ್ರಿಗೆ ಕೆಲಸವನ್ನು ಕೊಡದೆ ಏನ್ ಮಾಡೋದಪ್ಪ ಅಂದ್ರೆ ಅವ್ರ ರಾಜ್ಯಕ್ಕೆ ಹೊರಗೆ ಕಳ್ಸೋದು, ಆ ತರನಾಗಿ ಮಾಡೋದು. ಸೊ ನೋಡ್ರಿ ಕೇರಳ ರಾಜ್ಯಕ್ಕೆ ಇರುವಂತ ರೆಪ್ಯುಟೇಷನ್ಸ್ ಅಥವಾ ಗೌರವ ಯಾವುದಂದ್ರೆ ಈ ಮೈಗ್ರೆಂಟ್ ವರ್ಕರ್ಸ್ ಅಥವಾ ವಲಸೆ ಕಾರ್ಮಿಕರಿಗೆ ಅವರು ಕೊಡುವಂತ ಇನ್ಕ್ಲೂಸಿವಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಮಾಡುವಂತ ಯೋಜನೆ. ಜೊತೆಗೆ ಏನಪ್ಪಾ ಅಂದ್ರೆ ಏನು ಸಾಮಾಜಿಕ ನ್ಯಾಯವನ್ನ ಒದಗಿಸ್ತಾರಲ್ಲ ಆ ಸಾಮಾಜಿಕ ನ್ಯಾಯದ ಭದ್ರತೆಯನ್ನ ಒದಗಿಸ್ಕೋಸ್ಕರ ನೋಡ್ರಿ ಕೇರಳ ರಾಜ್ಯಕ್ಕೆ ಹೆಚ್ಚಿನ ಮಾನ್ಯತೆ ಇದೆ. ಅದು ಈಗ ಏನಾಗ್ತಿದೆ ಅಂದ್ರೆ ಹಾಳಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡಿದ್ರೆ ಇದು ಸಾಧ್ಯ ಆಗತ್ತಂದ್ರೆ ಸೊ ನೋಡ್ರಿ ಎಕ್ಸ್ಪರ್ಟ್ಸ್ ಏನ್ ಮಾಡಿದ್ರು ಅಂದ್ರೆ ಅವರೊಂದು ಫೀಲ್ಡ್ ವರ್ಕ್ ಅನ್ನ ಮಾಡಿದ್ದಾರೆ, ಡಿಸ್ಕಷನ್ ಅನ್ನು ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ವಲಸೆ ಕಾರ್ಮಿಕರಿದ್ದಾರೆ 8 ಜಿಲ್ಲೆಗಳಿಂದ ಬರೋರು ಅವ್ರ ಜೊತೆಗೆ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಯೋಜನೆಗಳ ಮಾಡೋರ್ ಜೊತೆಗೂ ಇಂಟ್ರಾಕ್ಷನ್ಸ್ ಅನ್ನ ಮಾಡಿದ್ದಾರೆ. ಏನ್ ಟ್ರೇಡ್ ಯೂನಿಯನ್ ಇರುತ್ತೆ ಅಂದ್ರೆ ಈಗ ನೋಡ್ರಿ ಕಾರ್ಮಿಕ ಸಂಘಗಳಿರುತ್ತಲ್ಲ ಅವ್ರ ಜೊತೆಗೂ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಜೊತೆಗೂ ಆಕ್ಟಿವಿಸ್ಟ್ ಯಾರಿರ್ತಾರಲ್ಲ ಅವ್ರ ಜೊತೆಗೂ ಡಿಸ್ಕಷನ್ಸ್ ನ ಮಾಡಿದ್ದಾರೆ. ಇವ್ರ ಜೊತೆಗೆ ಡಿಸ್ಕಷನ್ ಮಾಡಿ ಕೆಲವೊಂದಿಷ್ಟು ಆಸ್ಪೆಕ್ಟ್ಸ್ ಅನ್ನ ತಂದಿದ್ದಾರೆ. ಅವುಗಳನ್ನ ಮಾಡಿದ್ರೆ ನೋಡ್ರಿ ಎಲ್ಲವನ್ನೂ ಒಳಗೊಂಡಂತೆ ಪಾಲಿಸೀಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ಇವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಅಂದ್ರೆ ಶಿಫಾರಸುಗಳನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ಏನೇನ್ ಶಿಫಾರಸುಗಳನ್ನ ಮಾಡ್ತಿದಾರೆ ಅಂದ್ರೆ ಮೊದಲನೇ ಶಿಫಾರಸು ಏನ್ ಹೇಳ್ತಿದಾರೆ ಅಂದ್ರೆ ಈಗ ನೀವು ನ್ಯೂಮೆರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡ್ತಿದ್ರೆ ಅಂದ್ರೆ ಒಟ್ಟಾರೆ 34 ಲಕ್ಷ ಜನ ಹೇಳ್ತಿದ್ರಲ್ಲ ಇದನ್ ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಥಿಮ್ಯಾಟಿಕ್ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಪಂಚಾಯತಿ ವೈಸು ಅಂದ್ರೆ ಡಿಸ್ಟಿಕ್ ವೈಸು ಯಾವ ತರನಾಗಿ ಮೈಗ್ರೆಂಟ್ ಇದಾರೆ ಈಗ ನೋಡ್ರಿ ಪಂಚಾಯತಿ ವೈಸು, ತಾಲೂಕ್ ವೈಸು, ಡಿಸ್ಟಿಕ್ ವೈಸು ಯಾವ ತರನಾಗಿ ವಲಸೆ ಕಾರ್ಮಿಕರು ಇದ್ದಾರೆ ಆ ಬ್ಯಾಂಕ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಎರಡನೇದು ಏನ್ ಹೇಳ್ತಿದ್ರೆ ಅಂದ್ರೆ ಗವರ್ಮೆಂಟ್ ಯೋಜನೆಗಳೇನಿರುತ್ತೆ ಅಥವಾ ಸರ್ಕಾರದ ನಿರ್ಧಾರಗಳೇನಿರುತ್ತೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ವಲಸೆ ಕಾರ್ಮಿಕರ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಅವರ ಉದ್ಯೋಗದ ಬಗ್ಗೆ ಇರ್ಬೋದು ಅಥವಾ ಅವರ ಸಾಂಸ್ಕೃತಿಕ ಜೀವನದ ಬಗ್ಗೆ ಇರ್ಬೋದು ಅಥವಾ ಯಾವ ತರನಾದಂತ ಸಾಮಾಜಿಕ ಸಂದರ್ಭದಲ್ಲಿ ಅವರು ಬದುಕ್ತಾ ಇದ್ದಾರೆ ಅದ್ರ ಬಗ್ಗೆ ಇರ್ಬೋದು. ಅವುಗಳು ಏನಾಗಿರ್ಬೇಕಪ್ಪ ಅಂದ್ರೆ ರೈಟ್ ಬೇಸ್ಡ್ ಪ್ರಿನ್ಸಿಪಲ್ ಆಗಿರ್ಬೇಕಂದ್ರೆ ಅವು ಸರಿಯಾದ ನಿರ್ಧಾರದ ಮೇಲೆ ಅಥವಾ ತತ್ವಗಳ ಆಧಾರದ ಮೇಲೆ ಇರಬೇಕಾಗತ್ತೆ. ನೋಡ್ರಿ ಮೂರನೇ ಮೆಕ್ಯಾನಿಸಮ್ಸ್ ಅಥವಾ ಮೂರನೇ ಶಿಫಾರಸುಗಳನ್ನ ಇವ್ರು ಏನ್ ಮಾಡ್ತಾರಂದ್ರೆ ಈ ಮೈಗ್ರೆಂಟ್ ವರ್ಕರ್ಸ್ ಯಾರು ಇರ್ತಾರಲ್ಲ ಅವರನ್ನ ನೀವೇನ್ ಮಾಡ್ರಿ ಒಂದು ಡಾಟಾಬೇಸ್ ಅನ್ನ ಕ್ರಿಯೇಟ್ ಮಾಡ್ರಿ. ಇಲ್ಲೇನಂದ್ರೆ ಒರಿಜಿನ್ ಸ್ಟೇಟ್ ಆಫ್ ಲೇಬರರ್ಸ್ ಅಂದ್ರೆ ಯಾವ
ರಾಜ್ಯದಿಂದ ಆ ಒಂದು ವಲಸೆ ಕಾರ್ಮಿಕರು ಬಂದಿದ್ದಾರೆ ಅಂತ ತಿಳ್ಕೊರಿ. ಇದರಿಂದ ಏನಪ್ಪಾ ಅಂದ್ರೆ ಆ ವಲಸೆ ಕಾರ್ಮಿಕರೇ ಬೇಕಾದಂತ ನ್ಯಾಯವನ್ನ ನೀವು ಒದಗಿಸಿಕೊಡಬಹುದಾಗಿದೆ. 4ನೇದು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನಿಮ್ಗೆ ಸೋಷಿಯಲ್ ಈ ಒಂದು ಮೈಗ್ರೆಂಟ್ ಲೇಬರರ್ ಯಾರಿರ್ತಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಅವರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಇದನ್ನ ತಿಳಿಸ್ಕೊಡುವಂತೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಮೋಷನ್ಸ್ ನ ಮಾಡ್ಬೇಕು. ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಪ್ಪಾ ಅಂದ್ರೆ ವಲಸೆ ಕಾರ್ಮಿಕರು ಬಂದಂತವ್ರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸೋದು, ಅದನ್ನ ಪ್ರಮೋಷನ್ ಮಾಡುವಂತ ಜವಾಬ್ದಾರಿ ಯಾರಿಗಿರ್ಬೇಕಂದ್ರೆ ರಾಜ್ಯ ಸರ್ಕಾರಗಳಿಗಿರ್ಬೇಕು. ಜೊತೆಗೆ ನೋಡ್ರಿ, ಪ್ರತಿಯೊಬ್ಬ ವಲಸೆ ಕಾರ್ಮಿಕನಿಗೂ ಅವನ ಹಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಜೊತೆಗೆ ಏನಾದ್ರೂ ಹಕ್ಕುಚ್ಯುತಿ ಆದಾಗ ಅವನಿಗೆ ಲೀಗಲ್ ರೆಮಿಡೀಸ್ ಏನಿದೆ ಅಂದ್ರೆ ನಿಮ್ಗೆ ನ್ಯಾಯಯುತವಾಗಿ ರೆಮಿಡೀಸ್ ಏನಿದೆ ಸರ್ಕಾರದಿಂದ ಏನು ಪರಿಹಾರಗಳು ಸಿಗುತ್ತಲ್ಲ ಅದನ್ನು ಕೂಡ ಇರಬೇಕು. ಜೊತೆಗೆ ನೋಡ್ರಿ, 5ನೇ ಇನಿಷಿಯೇಟಿವ್ಸ್ ಏನ್ ತೆಗೆದುಕೊಳ್ಬೇಕಂದ್ರೆ ನೀವು ಜಾಗತಿಕವಾಗಿ ಯಾವ ತರನಾಗಿ ಎಫರ್ಟ್ ಅನ್ನ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ವಲಸೆ ಕಾರ್ಮಿಕರ ಕಲ್ಚರಲ್ ಎಕ್ಸ್ಚೇಂಜ್ ಮಾಡೋದಿರ್ಬೋದು, ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂದ್ರೆ ಆ ಸಮುದಾಯನ ಒಟ್ಟುಗೂಡಿಸೋದಿರ್ಬೋದು, ಜೊತೆಗೆ ಫೋಸ್ಟರಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಬ್ರಿಗೊಬ್ರು ಚೆನ್ನಾಗಿ ತಿಳ್ಕೊಳ್ದಿರ್ಬೋದು. ಇವುಗಳನ್ನ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಪಾಲಿಸೀಸ್ ಅಲ್ಲಿ ಅಡಾಪ್ಟ್ ಅನ್ನ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ಈ ಒಂದು ಮೈಗ್ರೆಂಟ್ ವರ್ಕರ್ಸ್ ಏನಿದಾರಲ್ಲ ಅವರು ನಿಮ್ಮ ಜೊತೆಗೆ ಸಮಗ್ರವಾಗಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ಥಳೀಯ ಸಮುದಾಯದ ಜೊತೆಗೂ ಕೂಡ ಅವ್ರು ಏನಪ್ಪಾ ಅಂದ್ರೆ ಏಕತೆಯಿಂದ ಅಥವಾ ಸಮಗ್ರತೆಯಿಂದ ಕೂಡಿ ಕೆಲಸವನ್ನ ಮಾಡ್ತಾರೆ. 6ನೇ ಶಿಫಾರಸ್ ಏನ್ ಮಾಡಿದಾರೆ ನೋಡ್ರಿ, ನೀವು ಇಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಪಾಲಿಸೀಸ್ ಅನ್ನ ಮಾಡ್ರಿ. ಅಂದ್ರೆ ಕೆಲವೊಂದಿಷ್ಟು ಮಾನಿಟರಿಂಗ್ ಮಾಡೋದಿರ್ಬೋದು, ಈಗ ವಲಸೆ ಕಾರ್ಮಿಕರು ಬಂದಾಗ ಅವರ ಹಕ್ಕುಗಳ ಬಗ್ಗೆ ನಿಯಂತ್ರಣ ಮಾಡೋದಿರ್ಬೋದು, ಅವರ ಒಂದು ಅಭಿವೃದ್ಧಿ ವೆಲ್ಫೇರ್ ಮಾಡೋದಿರ್ಬೋದು, ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಕೊಡ್ರಿ. ಆಮೇಲೆ ನಿಮ್ಮ ಪ್ರಿಯಾರಿಟಿ ಏನಾಗಿರ್ಬೇಕಪ್ಪ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ವಿಷನ್ ಆಗಿರ್ಬೇಕು. ಯಾವ ತರನಾಗಿ ಈ ಒಂದು ಕಾರ್ಮಿಕರು ಏನಿದಾರಲ್ಲ ನಿಮ್ಮ ರಾಜ್ಯಕ್ಕೆ ಬಂದಾಗ ಅವರು ಸುಸ್ಥಿರವಾಗಿ ಕೆಲಸ ಮಾಡ್ತಾರೆ ಮತ್ತೆ ಸುಸ್ಥಿರವಾಗಿ ವರ್ಕರ್ಸ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನೋಡ್ರಿ, ಜಾಗತಿಕವಾಗಿ ಯಾವ ತರನಾಗಿ ಗ್ಲೋಬಲ್ ಕಾಂಪ್ಯಾಕ್ಟ್ ಆನ್ ಮೈಗ್ರೇಷನ್ಸ್ ಕೆಲವೊಂದಿಷ್ಟು ಮಾನವ ಹಕ್ಕುಗಳನ್ನ ಕೊಡ್ತಾ ಇದೆಯಲ್ಲ, ಅದೇ ತರನಾದಂತ ಮಾನವ ಹಕ್ಕುಗಳನ್ನ ಏನಪ್ಪಾ ಅಂದ್ರೆ ಕೇರಳದಲ್ಲಿ ಮೈಗ್ರೆಂಟ್ ಪಾಪ್ಯುಲೇಷನ್ಸ್ ಅಂದ್ರೆ ವಲಸೆ ಕಾರ್ಮಿಕರಿಗೆ ಕೇರಳ ಸರ್ಕಾರ ಒದಗಿಸಿಕೊಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾಕೆ ಇವಿಷ್ಟು ಇಂಪಾರ್ಟೆಂಟ್ ಆಗುತ್ತಂದ್ರೆ ನಮ್ಮ ಒಂದು ದೇಶದಲ್ಲಿ ಏನಪ್ಪಾ ಅಂದ್ರೆ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ. ಎಸ್ಪೆಷಲಿ ನೀವು ಕೋವಿಡ್-19 ಟೈಮ್ ಅಲ್ಲಿ ನೋಡಿರ್ತೀರ, ಬಹಳಷ್ಟು ಕಾರ್ಮಿಕರು ಏನಪ್ಪಾ ಅಂದ್ರೆ ಈ ಒಂದು ಲಾಕ್ಡೌನ್ ಇರೋ ಕಾರಣಕ್ಕಾಗಿ ತಮ್ಮ ರಾಜ್ಯಕ್ಕೆ ಅಥವಾ ತಮ್ಮ ಸ್ವಂತ ರಾಜ್ಯ ಏನಿದೆ ಅಥವಾ ತಮ್ಮ ಯಾವ ರಾಜ್ಯದಿಂದ ಬಂದಿರಲ್ಲ ಆ ರಾಜ್ಯಕ್ಕೆ ಏನ್ ಮಾಡಿದ್ರು ನಡೆದುಕೊಂಡು ಹೋಗಿದ್ರು. ಹಾಗಾಗಿ ನೋಡ್ರಿ, ಇಲ್ಲಿ ವಲಸೆ ಹೋಗೋದು, ಗುಳೆ ಹೋಗೋದು ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಆ ಒಂದು ಕಾರ್ಮಿಕರು ಕೂಡ ಏನಪ್ಪಾ ಅಂದ್ರೆ ತಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಏನ್ ಬಂದಿರ್ತಾರಲ್ಲ ಅವರು ಕೂಡ ಕೆಲವೊಂದಿಷ್ಟು ಬೇಸಿಕ್ ರೈಟ್ಸ್ ಅನ್ನ ಕೊಡಬೇಕು, ಲೀಗಲ್ ರೈಟ್ಸ್ ಅನ್ನ ಕೊಡ್ಬೇಕಂತ ಆಥರ್ ಇಲ್ಲಿ ಹೇಳ್ತಿದ್ದಾರೆ. ಇವಿಷ್ಟು ಮಾಡಿದ್ರೆ ನೋಡ್ರಿ, ಭಾರತ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ವಲಸೆ ಕಾರ್ಮಿಕರಿಗೂ ಕೂಡ ಹೆಚ್ಚಿನ ಒಂದು ನಾವೇನ್ ಹೇಳ್ಬೋದು ಅಂದ್ರೆ ಹೆಚ್ಚಿನದಾಗಿ ಯೋಜನೆಗಳನ್ನ ಕೊಡೋದ್ರ ಜೊತೆಗೆ ಅವರ ಜೀವನವನ್ನು ಸುಧಾರಿಸಬಹುದು. ಕೇಂದ್ರ ಸರ್ಕಾರನೂ ಕೂಡ ನಿಮಗೆ ಗೊತ್ತು, 1 ನೇಷನ್ 1 ಕಾರ್ಡ್ ಅನ್ನೋ ಒಂದು ಯೋಜನೆಯನ್ನ ತಂದಿದೆ. ಸೊ ಈ 1 ನೇಷನ್ 1 ಕಾರ್ಡ್ ಅಲ್ಲಿ ನೋಡ್ರಿ ಏನ್ ಮಾಡ್ಬೋದು ಅಂದ್ರೆ ವಲಸೆ ಕಾರ್ಮಿಕ ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ಏನಪ್ಪಾ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅವನಿಗೇನು 5 kg ಅಕ್ಕಿ ಬರ್ಬೇಕಲ್ಲ ಆ ಅಕ್ಕಿಯನ್ನ ಕೊಡ್ತಾ ಹೋಗ್ತಾರೆ. ಈ ತರದ ಯೋಜನೆಗಳೇನಪ್ಪ ಅಂದ್ರೆ ಬರೀ ಕೇರಳ ಸರ್ಕಾರ ಮಾತ್ರ ತೆಗೆದುಕೊಳ್ಬಾರ್ದು, ಬದಲಾಗಿ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಇದನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.